ನಮಸ್ಕಾರ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಸಂಪತ್ ವಂಡಾರು. ಚಿನ್ನಸ್ವಾಮಿ ಸ್ಟೇಡಿಯಂನ ಸಮೀಪ ಮೊನ್ನೆ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣ ಸಂಭವಿಸಿತು. ಈ ಕಾಲ್ತುಳಿತದಲ್ಲಿ 11 ಮಂದಿ ಪ್ರಾಣ ಬಿಟ್ಟಿದ್ದಾರೆ. ಕಾನೂನಾತ್ಮಕವಾಗಿ ತನಿಖೆ ಆಗುತ್ತೆ ಅಂತ ಹೇಳಿ ನಿನ್ನೆ ತಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರು. ತನಿಖೆ ಮಾತ್ರ ಅಲ್ಲ, ಇಲ್ಲಿ ಭದ್ರತಾ ವೈಫಲ್ಯ ಆಗಿದೆ, ಪೊಲೀಸರ ನಿರ್ಲಕ್ಷ್ಯದಿಂದಲೇ ಈ ಘಟನೆ ಆಗಿದೆ ಎನ್ನುವಂತ ಆರೋಪ ಅಥವಾ ಅಭಿಪ್ರಾಯಕ್ಕೆ ಸರ್ಕಾರ ಬಂದಂತೆ ಕಾಣ್ತಾ ಇದೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಂತ ದಯಾನಂದ್ ಅವರನ್ನ ಸೇರಿ ಹಲವು ಅಧಿಕಾರಿಗಳನ್ನ ಅಮಾನತು ಮಾಡಿದ್ದಾರೆ. ಈ ಕುರಿತಂತೆ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರದ ಕುರಿತು ಎಳೆಯದ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ರಕ್ಷಕರಿಗೆ ಶಿಕ್ಷೆ ಇದ್ಯಾವ ನ್ಯಾಯ. ಸಮೀಪ ನಡೆದಿರುವಂತಹ ಕಾಲ್ತುಳಿತ ದುರಂತಕ್ಕೆ ಈಗ ಪೊಲೀಸರನ್ನ ಹೊಣೆ ಮಾಡಲಾಗಿದೆ. ಸರ್ಕಾರದಿಂದ ಬಂದಿರುವಂತ ಮಾಹಿತಿ ಇದು. ಹರಕೆಯ ಕುರಿಯಾದ್ರ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಸರ್ಕಾರ ಬಚಾವಾಗೋಕೆ ಇದೆಂತ ಕ್ರಮ? ಹಾಗಾದ್ರೆ ಸರ್ಕಾರದ ವಿರುದ್ಧ ರಾಜ್ಯದ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ನಿಂದ ಸರ್ಕಾರದ ವಿರುದ್ಧ ಕಿಡಿಕಾರಲಾಗಿದೆ. 11 ಜನರ ಸಾವಿಗೆ ಸರ್ಕಾರ ಹೊಣೆ ಅಲ್ವಾ? ಹಾಗಾದ್ರೆ ಸರಿಯಾಗಿ ರಾಜ್ಯ ಸರ್ಕಾರ ಮಾಡಿರುವಂತ ಆದೇಶ ಸರಿಯಾಗಿದೆಯಾ ಅಥವಾ ಸರಿಯಾಗಿಲ್ಲ ಎನ್ನುವುದಾಗೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯದ ಜನರು. ಚಿನ್ನಸ್ವಾಮಿ ಸ್ಟೇಡಿಯಂನ ಸಮೀಪ ಆರ್ಸಿಬಿ ಅಭಿಮಾನಿಗಳು ಸೇರಿದ್ರು, ವಿಜಯೋತ್ಸವ ಮಾಡಬೇಕು ಅಂತೇಳಿ. ಆದರೆ ಅಲ್ಲಿ ಯಾರದ್ದೋ ನಿರ್ಲಕ್ಷ್ಯಕ್ಕೆ ಇನ್ಯಾರೋ ಪ್ರಾಣವನ್ನ ಬಿಟ್ಟರು. ಹಾಗೇನೇ ಇದೇ ವಿಚಾರ ಈಗ ವಿಶ್ವದಾದ್ಯಂತ ಚರ್ಚೆ ಆಗ್ತಾ ಇದೆ. 18 ವರ್ಷಗಳ ಬಳಿಕ ಆರ್ಸಿಬಿ ಕಪ್ ಗೆದ್ದಿದ್ದು, ಕಪ್ ಗೆದ್ದಂತ ಖುಷಿ ಇದೆಯಲ್ಲ, ಕ್ಷಣ ಮಾತ್ರದಲ್ಲೇ ಮಂಜು ಕರಗಿದಂತೆ ಕರಗೋಯ್ತು. ಇಲ್ಲಿ ಹರಕೆಯ ಕುರಿಯಾಗಿದ್ದು ಕೊನೆಗೆ ಪೊಲೀಸರು. ಒಂದಷ್ಟು ವಿಚಾರಗಳನ್ನ ಇಲ್ಲಿ ಮೆನ್ಷನ್ ಮಾಡಿ ಹೇಳಬೇಕಾಗತ್ತೆ. ಅಲ್ಲಿ ಭದ್ರತೆಯನ್ನ ಕೊಡುವಂತ ಸಂದರ್ಭದಲ್ಲಿ ಏನೆಲ್ಲ ಆಗಿತ್ತು, ಪೊಲೀಸರು ಏನೆಲ್ಲ ಕ್ರಮವನ್ನ ತೆಗೆದುಕೊಂಡಿದ್ರು, ಇನ್ಯಾರದ್ದೋ ಕಾಲಡಿಗೆ ಬಿದ್ದಂತ ಜನರನ್ನ ಹೇಗೆ ರಕ್ಷಣೆ ಮಾಡಿದ್ರು, ಇದು ಕೂಡ ಗಮನಿಸಬೇಕಾಗುತ್ತೆ. ಕರ್ನಾಟಕ ಪೊಲೀಸರು ಅಂತ ಹೇಳಿದ್ರೆ ಭಾರತದಲ್ಲಿ ಎಂಥ ಹೆಸರನ್ನ ಪಡೆದಿದ್ದಾರೆ ನಿಮಗೂ ಕೂಡ ಗೊತ್ತಿರುವಂತ ವಿಚಾರ. ಸೂಪರ್ ಕಾಪ್ಗಳು ಅಂತ ಕರೀತಾರೆ. ಎಂತೆಂಥ ಕಾರ್ಯಕ್ರಮವನ್ನ ಬೆಂಗಳೂರಿನಲ್ಲಿ ಮಾಡಿದ್ದಾರೆ, ಎಷ್ಟೆಷ್ಟೋ ಜನರನ್ನ ಸೇರಿಸಿದ್ದಾರೆ. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಆದಂಥ ಒಂದು ದುರಂತದಿಂದ ಪೊಲೀಸರ ಬಗ್ಗೆ ಅಥವಾ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ ಮಾಡುವಂತಾಯ್ತಲ್ಲ, ಇದು ನಿಜಕ್ಕೂ ದುರಂತ. ಸರ್ಕಾರದ ಈ ನಿರ್ಧಾರ ಇದೆಯಲ್ಲ, ಈ ಕ್ರಮ ಇದೆಯಲ್ಲ, ಇದಕ್ಕೆ ಈಗ ಖಂಡನೆ ವ್ಯಕ್ತವಾಗ್ತಾ ಇರೋದು. ಹಾಗಾದ್ರೆ ಅಮಾನತಾಗಿರುವಂಥ ಪೊಲೀಸ್ ಅಧಿಕಾರಿಗಳು ಯಾರ್ಯಾರು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಬಿ ದಯಾನಂದ್ ಅವರು ಅಡಿಷನಲ್ ಡೈರೆಕ್ಟರ್ ಜನರಲ್ ಆ್ಯಂಡ್ ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ಸಿಟಿ, ಶ್ರೀ ವಿಕಾಸ್ ಕುಮಾರ್ IPS ಇನ್ಸ್ಪೆಕ್ಟರ್ ಜನರಲ್ ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ ವೆಸ್ಟ್ ಬೆಂಗಳೂರು ಸಿಟಿ, ಹಾಗೆಯೇ ಶ್ರೀ ಶೇಖರ್ H ಟೆಕ್ಕಣ್ಣನವರು IPS ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಸೆಂಟ್ರಲ್ ಡಿವಿಷನ್ ಬೆಂಗಳೂರು ಸಿಟಿ, ಶ್ರೀ C ಬಾಲಕೃಷ್ಣ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಕಬ್ಬನ್ ಪಾರ್ಕ್ ಬೆಂಗಳೂರು, ಹಾಗೆಯೇ ಶ್ರೀ AK ಗಿರೀಶ್ ಪೊಲೀಸ್ ಇನ್ಸ್ಪೆಕ್ಟರ್ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಬೆಂಗಳೂರು. ಈ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಕಾರಣ ಅಂತ ಹೇಳಿದ್ರೆ ಇವರು ಭದ್ರತೆಯನ್ನ ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳಿ. ಈ ಪೊಲೀಸರ ಅಮಾನತು ನಿರ್ಧಾರ ಇದೆಯಲ್ಲ, ಇದಕ್ಕೆ ವಿಪಕ್ಷ ನಾಯಕರು ಕೂಡ ಕಿಡಿಕಾರ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಮಾತನಾಡಿದ್ದಾರೆ. ಹಾಗೇನೆ ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು ಸೇರಿದಂತೆ ಸಾಕಷ್ಟು ನಾಯಕರು ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಜನ, ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಕಮಿಷನರ್ನೂ ಒಳಗೊಂಡಂತೆ ದಯಾನಂದ್ ಅವರನ್ನ ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ. ಬಹುಶಃ ದಯಾನಂದ್ ಅವ್ರ ಬಗ್ಗೆ ನಾನು ಹೇಳೋದಾದರೆ, ಈಗ ಇತ್ತೀಚೆಗೆ ನಾವು ಮೊದಲನೇ ಹೊಸ ವರ್ಷದ ಆಚರಣೆ, ಆಗಲೂ ಪೊಲೀಸ್ ಕಮಿಷನರ್ ಅವರೇ ಇದ್ದರು. ಆಗಲೂ ಸಹ ಲಕ್ಷಾಂತರ ಜನ ಬೆಂಗಳೂರಿನಲ್ಲಿ ಸೇರಿದಂಥದ್ದು MG ರೋಡು, ಬ್ರಿಗೇಡ್ ರೋಡ್ ಎಲ್ಲ ಭಾಗದಲ್ಲೂ
ಒಂದು ಸಣ್ಣ ಘಟನೆಗೆ ಅವಕಾಶ ಕೊಟ್ಟಿರಲಿಲ್ಲ ಅವರು. ನಾನು ಅವ್ರ ಪರವಾಗಿ ಅಡ್ವೊಕೇಟ್ ಮಾಡಬೇಕು, ಅನುಕಂಪ ವ್ಯಕ್ತಪಡಿಸಬೇಕು ಅಂತಕ್ಕಂಥದ್ದು ನಾನಿಲ್ಲಿ ಹೇಳ್ತಾ ಇಲ್ಲ. ಬಹುಶಃ ಈ ಸರ್ಕಾರ ಹೇಳಿರ್ತಾರೆ ತಾತ್ಕಾಲಿಕವಾಗಿ, ಏಕೆಂದರೆ ಅದರಲ್ಲಿ ಒಬ್ಬರು ಸಸ್ಪೆಂಡ್ ಆದಂಥವ್ರು ಆ ಭಾಗದ DCP ನಮ್ಮ ಅಪ್ಪಯ್ಯ ಇದಾರಲ್ಲ, ಅಪ್ಪಯ್ಯನ ಭಾಳ ಆತ್ಮೀಯರು. ಅಪ್ಪಯ್ಯ ಅಂದರೆ ಎಲ್ಲರಿಗೂ ಅರ್ಥ ಆಗಿರ್ಬೋದು. DCP ಅಪ್ಪಯ್ಯ ನಿಮ್ಗೆ ಗೊತ್ತಿಲ್ಲ. ಅಪ್ಪಯ್ಯ ನಾನು ಹೇಳಿದ್ದು ಈ ಕೇಸ್ಗಳು ಯಾವುದು ಕೇಸ್ಗಳು ಅಂತ ಹೇಳಿದ್ರಲ್ಲ, ಮೈಸೂರಿಂದ CM ಅಂತ ಹೇಳಿದ್ರು. ಆ ಅಪ್ಪಯ್ಯನ ಆತ್ಮೀಯರು ಅವರೇ ಹಸ್ಕೊಂಡಿದ್ದು. ಏನು ಕ್ಲಾರಿಟಿ ಏನು ನಿಮಗೆ ಗೊತ್ತಿಲ್ಲ ಅಪ್ಪಯ್ಯ ಅಂದ್ರೆ ಯಾರು ಅಂತ. ಅವರೇ ಪಾಪ ಅವ್ರು ನಾಲ್ಕು ಶೇಖರ್ನ ಅವ್ರನ್ನೂ ಸಸ್ಪೆಂಡ್ ಮಾಡಿದ್ದಾರೆ ಈಗ. ಬಟ್ ಹೇಳಿರ್ತಾರೆ ಒಂದು 15 ದಿವಸ 1 ತಿಂಗಳು ಇದು ಮರೆಯೋವರೆಗೆ ಸಸ್ಪೆಂಡು ಅಂತ ಒಂದು ನಾಟಕ ಮಾಡಿರ್ತೀವಿ, ಬೇಜಾರು ಮಾಡ್ಕೋಬೇಡಿ. ಇದೆಲ್ಲ ಜನಮಾನಸದಲ್ಲಿ ಮರೆತ ಮೇಲೆ ಮತ್ತೆ ಪುನಃ ನಿಮ್ಮನ್ನು ಇನ್ನೂ ಹೆಚ್ಚಿನ ಪ್ರಮೋಷನ್ ಕೊಟ್ಟು ಹೆಚ್ಚುವರಿ ಹುದ್ದೆ ಕೊಡ್ತೀವಿ ಅಂತ ಹೇಳಿ ಅಲ್ಲಿವರೆಗೂ ಸ್ವಲ್ಪ ಮೌನದಲ್ಲಿರಿ ಅಂತ ಹೇಳಿದ್ರು ನನ್ನ ಅಭಿಪ್ರಾಯ. ಯಾಕೆಂದರೆ ಇವ್ರ ನಡವಳಿಕೆ ಗೊತ್ತಿದೆ ನನಗೆ, ಇವ್ರು ಯಾವ ಥರ ನಡ್ಕೊತಿದ್ದಾರೆ ಅಂತ ಹೇಳಿ ಮುಚ್ಚಳಿಕೆಯನ್ನು ಬರೆದುಕೊಟ್ಟಿದ್ದಾರೆ. ಅದರಲ್ಲಿ ಎದ್ದಿರ್ತಕ್ಕಂಥ ಪ್ರಶ್ನೆ, RCB ಮತ್ತು KSA ಪರ್ಮಿಷನ್ ಕೇಳಿದಾಗ ಪೊಲೀಸ್ ಇಲಾಖೆಯಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ, ಲಕ್ಷ ಸಂಖ್ಯೆಯಲ್ಲಿ ಬರ್ತಾರೆ, ನಮಗೆ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ, ತರಾತುರಿಯಲ್ಲಿ ಮಾಡೋದಕ್ಕಾಗೋಲ್ಲ ಅಂತ ಹೇಳಿದ್ದಾರೆ. ಇಷ್ಟು ಸ್ಪಷ್ಟತೆ ಪೊಲೀಸ್ ಇಲಾಖೆಗೆ ಇದ್ದಾಗ ಲಕ್ಷ ಸಂಖ್ಯೆಯಲ್ಲಿ ಬರ್ತಾರೆ ಅಂತೇಳಿ ಗೊತ್ತಿದ್ದು ಸಹ ರಾಜ್ಯ ಸರ್ಕಾರಕ್ಕೆ ಯಾರು ಅನುಮತಿ ಕೊಟ್ಟರಾಗಾದ್ರೆ? 11 ಜನ ಅಮಾಯಕರ ಜೀವ ಇವತ್ತೇನು ಹೋಗಿದೆ, ಇದಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಪೊಲೀಸ್ ಅಧಿಕಾರಿಗಳನ್ನ ಹರಕೆಯ ಕುರಿಯನ್ನಾಗಿ ಮಾಡುವ ಬದಲಾಗಿ ಇವತ್ತು ತಾವೇ ಜವಾಬ್ದಾರಿಯನ್ನು ಹೊತ್ತು, ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೇನೆ. ಸರ್ಕಾರಕ್ಕೆ ಎಂಬರೈಸ್ ಮಾಡಿದ್ರೆ ಪೊಲೀಸವ್ರನ್ನ ಯಾಕ್ರಿ ಸಸ್ಪೆಂಡ್ ಮಾಡಬೇಕು? ಇಡೀ ನಾವು ನಮ್ಮೆಲ್ಲ ಕುಮಾರಣ್ಣವ್ರು ಇರ್ಬೋದು, ನಮ್ಮ ವಿಜಯೇಂದ್ರ ಇರ್ಬೋದು, ನಾರಾಯಣ ಸ್ವಾಮಿ ಅವರು, ನಾವೆಲ್ಲರೂ ಕೂಡ ಸರ್ಕಾರ ಅಪರಾಧಿ ಅಂತ ಹೇಳಿರೋದು. ನಾವು ಸರ್ಕಾರ ಅಪರಾಧಿ ಹೇಳಿರೋದು ನಾವು, ತಪ್ಪಿತಸ್ಥರು ಸರ್ಕಾರ. CM ಮನೆಗೆ ಕರ್ಕೊಂಡೋದಾರೆ ಯಾರು? ಈ ಫ್ರಾಂಚೈಸಿಯವ್ರನ್ನ ಕರ್ಕೊಂಡೋದಾರೆ ಯಾರು? CM ಮನೆಯಲ್ಲಿ ಪೊಲೀಸ್ ಕಮಿಷನರ್ ಅನುಮತಿ ಕೊಟ್ಟಿಲ್ಲ ಅಂತ CM ಹೇಳಿದವರು ಯಾರು? ಆಮೇಲೆ ಆ ಫ್ರಾಂಚೈಸಿಯವ್ರಿಗೆ ನಾನು ಅವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ. ಅವ್ರಿಗೆ ಯಾರೇನಾನ ಹೇಳಿ, ನಾನು ಹೇಳ್ತಾ ಇದ್ದೀನಿ, ಮಾಡ್ಕೋ ಹೋಗ್ರಿ. ಉಳಿದಿದ್ದು ಕುಮಾರಣ್ಣ ಹೇಳ್ತಾರೆ, ಅದ್ರ ಸೀರಿಯಸ್ ಇದೆ, ಅದು ಸೀರಿಯಲ್ ಇದೆ, ಸೀರಿಯಲ್ ತರ ಅದು. ಆಮೇಲೆ ಪೊಲೀಸವ್ರು ಕೇಳ್ದೇನೆ ಎಲ್ಲ ಅನುಮತಿ ಗಿನುಮತಿ ಏನೂ ಇಲ್ಲ ಮಾಡಿಬಿಟ್ರು. ಪೊಲೀಸವ್ರು ಏನು ಹೇಳಿದ್ರು? ನಾವು ಪರ್ಮಿಷನ್ ಕೊಡಲ್ಲ ಅಂದ್ರು. ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ? 2 ಕಡೆ ಪ್ರೋಗ್ರಾಮ್ ಬೇಡ ಅಂತ ಪೊಲೀಸರು ಹೇಳಿದ್ರು. ಯಾಕೆ ಅಂದ್ರೆ 2 ಕಡೆ ಯಾಕೆ ಪೊಲೀಸರು ಬೇಡ ಅಂತ ಹೇಳಿದ್ರು ಅಂದ್ರೆ, ಒಂದು ಕರ್ನಾಟಕದಲ್ಲಿದೆ, ವಿಧಾನಸೌಧ ಕರ್ನಾಟಕದಲ್ಲಿದೆ, ಚಿನ್ನಸ್ವಾರಿ ಸ್ಟೇಡಿಯಂ ತಮಿಳುನಾಡಲ್ಲಿದೆ. ಸರ್ಕಾರಕ್ಕೆ ಎಂಬರೈಸ್ ಮಾಡಿದ್ರೆ ನೋಡಿದ್ರಿ ವಿಪಕ್ಷದವರು ಮಾಡ್ತಾ ಇರುವಂಥ ಆರೋಪವನ್ನು ನೋಡಿದ್ರಿ. ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಮಾತನಾಡಿದ್ರು, ಕೇಂದ್ರ ಸಚಿವರಾಗಿರುವಂಥ HD ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ರು, ಒಂದಿಷ್ಟು ಆರೋಪಗಳನ್ನು ಮಾಡಿದ್ರು. ಇಲ್ಲಿ ಪ್ರಮುಖವಾಗಿ ನೀವು ಗಮನಿಸಬೇಕಾಗುತ್ತೆ, RCB ಮಂಗಳವಾರ ರಾತ್ರಿ IPL ಫೈನಲ್ ಪಂದ್ಯಾಟದಲ್ಲಿ ಗೆಲುವನ್ನು ದಾಖಲಿಸುತ್ತೆ. ಗೆಲುವನ್ನು ದಾಖಲಿಸಿ ಇಡೀ ರಾಜ್ಯಾದ್ಯಂತ ಸಂಭ್ರಮಾಚರಣೆಯನ್ನು ಅತ್ಯಂತ ಅದ್ದೂರಿಯಾಗಿ ಮಾಡಲಾಗುತ್ತೆ. ಸರ್ಕಾರ ಒಂದು ನಿರ್ಧಾರಕ್ಕೆ ಬರುತ್ತೆ, RCB ಆಟಗಾರರನ್ನ, RCB ತಂಡವನ್ನು ಕರೆಸಿ ಅವರನ್ನ ಅಲ್ಲಿ ಸನ್ಮಾನ ಮಾಡಬೇಕು ಅಂತೇಳಿ. ಸದ್ಯ ಇದು ಆಕ್ರೋಶಕ್ಕೆ ಕಾರಣವಾಗಿರೋದು.
ಚಿನ್ನಸ್ವಾಮಿ ಸ್ಟೇಡಿಯಂನ ಸಮೀಪ ನಡೆದಿರುವಂಥ ದುರಂತಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿದೆ. ಹರಕೆಯ ಕುರಿಗಳಾಗಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಸರ್ಕಾರ ಬಚಾವಾಗೋಕೆ ಇದೆಂಥ ತಂತ್ರ ಅಂತೇಳಿ ಒಂದಷ್ಟು ಪ್ರಶ್ನೆಗಳು ಸಹ ಇಲ್ಲಿ ಉದ್ಭವಿಸೋದು ಸಹಜ. ಗಮನಿಸಬೇಕಾದಂಥ ವಿಚಾರ, ನಾನಾಗಲೂ ಕೂಡ ಹೇಳ್ತಾ ಇದ್ದೆ, ಎಷ್ಟೆಷ್ಟು ಅಧಿಕಾರಿಗಳನ್ನು ಇಲ್ಲಿ ತಲೆದಂಡ ಮಾಡಲಾಗಿದೆ ಎನ್ನುವುದಾಗಿ. ತಲೆದಂಡ ಆಗಿರೋದು ಬೆಂಗಳೂರು ಪೊಲೀಸ್ ಕಮಿಷನರ್ ಸೇರಿ ಸಾಕಷ್ಟು ಅಧಿಕಾರಿಗಳನ್ನು ತಲೆದಂಡ ಮಾಡಲಾಗಿದೆ. ಒಂದು ಕಡೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಅಲ್ಲಿ ಭದ್ರತೆಯನ್ನು ಕೊಡೋಕ್ಕಾಗಲ್ಲ ಅಂತ ಹೇಳಿದರೆ ಮೊದಲು ಇವರು RCB ಫ್ರಾಂಚೈಸಿ ಜೊತೆ ಮಾತಾಡಬೇಕಿತ್ತ ಸರ್ಕಾರದವರು, ಅಥವಾ ಪೊಲೀಸ್ ಇಲಾಖೆ ಜೊತೆಗೆ ಮಾತನಾಡಬೇಕಿತ್ತ? ಹಾಗೆಯೇ ಒಂದು ವಿಚಾರವನ್ನು ನೀವು ಇಲ್ಲಿ ನೆನ್ಪಿಟ್ಕೊಳ್ಬೇಕು. ಮಂಗಳವಾರ ರಾತ್ರಿ RCB ಅವರು ಕಪ್ ಗೆಲ್ತಾರೆ. ಅದರ ಮುಂದುವರಿದ ಭಾಗವಾಗಿ ಇಲ್ಲಿ ಸಂಭ್ರಮಾಚರಣೆಗೆ ತಯಾರಿ ಮಾಡಿಕೊಳ್ಳಲಾಗುತ್ತೆ. ಸರ್ಕಾರದ ವತಿಯಿಂದ ಸನ್ಮಾನ, ಅದು ಕೂಡ ವಿಧಾನಸೌಧದ ಮುಂಭಾಗದಲ್ಲಿ RCB ಆಟಗಾರರಿಗೆ, RCB ಮ್ಯಾನೇಜ್ಮೆಂಟ್ಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿ ಖುಷಿಯ ವಿಚಾರ. ಒಂದು ಪ್ರೈವೇಟ್ ಫ್ರಾಂಚೈಸಿಗೆ ಈ ರೀತಿಯಾದಂಥ ಸನ್ಮಾನ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅದೆಷ್ಟೋ ಕನ್ನಡಿಗ ಅಭಿಮಾನಿಗಳು ಈ RCB ತಂಡಕ್ಕಿದ್ದಾರೆ. ಹೀಗಾಗಿ ಅವರನ್ನು ಅಭಿನಂದಿಸುವಂಥ ಕೆಲಸವನ್ನು ಮಾಡಿದ್ದು ಸರ್ಕಾರ. ಸನ್ಮಾನ ಮಾಡ್ತೀವಿ ಅಂತ ಹೇಳಿ ಕರ್ಕೊಂಡು ಬಂದು ಸನ್ಮಾನ ಕಾರ್ಯಕ್ರಮ ಆದಮೇಲೆ ಅವರನ್ನು ಅರೆಸ್ಟ್ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದಾಗಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಇಲ್ಲಿ ಪೊಲೀಸರ ತಲೆದಂಡ ಆಗಿರುವಂಥ ವಿಚಾರದ ಕುರಿತಾಗಿ ನಾನು ನಿಮಗೆ ಹೇಳ್ತಾ ಇದ್ದೆ. ಪೊಲೀಸರ ತಲೆದಂಡ ಏನಕ್ಕಾಯ್ತು? ಮೊದಲು ಸರ್ಕಾರ ಒಂದು ಫ್ರಾಂಚೈಸಿಯ ಜೊತೆಗೆ ಮಾತನಾಡುವ ಮುನ್ನ ಇಲ್ಲಿ ಭದ್ರತೆ ಕಲ್ಪಿಸಬೇಕಾದಂಥ ಪೊಲೀಸರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸ್ಕೊಂಡಿರ್ಲಿಲ್ವಾ? ಪೊಲೀಸರು ಹೇಳ್ತಾ ಇದ್ದಾರೆ, ನಾವು ಅನುಮತಿಯನ್ನು ಕೊಟ್ಟಿದ್ದು ಒಂದು ಕಡೆಗೆ ಮಾತ್ರ, ಆದರೆ ನಮ್ಮ ಅನುಮತಿಯನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡ್ತು ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇವೆ. ಇವತ್ತು ನಿನ್ನೆಯಿಂದಲ್ಲ RCB ಮ್ಯಾಚ್ ಬೆಂಗಳೂರಿನಲ್ಲಿ ಆಗ್ತಾ ಇರುವಂಥದ್ದು. ಹಾಗೇನೆ ಇವತ್ತು ನಿನ್ನೆಯಿಂದಲ್ಲ ಇಷ್ಟೆಲ್ಲ ಕ್ರೌಡ್ ಬೆಂಗಳೂರಿನಲ್ಲಿ ಸೇರ್ತಾ ಇರೋದು. ವಿಪಕ್ಷ ನಾಯಕರು ಒಂದು ಕಡೆಯಲ್ಲಿ ಆರೋಪ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು, ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆ ಆದ್ರೆ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ಒಂದು ಇಡೀ MG ರೋಡು, ಬ್ರಿಗೇಡ್ ರೋಡು, ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಲಕ್ಷಾಂತರ ಜನ ಸೇರಿ ಸಂಭ್ರಮಿಸ್ತಾರೆ. ದಾರಿಯುದ್ದ ಜನ ಇರ್ತಾರೆ, ಟ್ರಾಫಿಕ್ ಬ್ಲಾಕ್ ಆಗಿರುತ್ತೆ, ವಾಹನ ಸಂಚಾರ ಇರಲ್ಲ, ರಸ್ತೆ ಮೇಲೆ ಕುಣಿದು ಕುಪ್ಪಳಿಸ್ತಾರೆ. ಆ ಸಂದರ್ಭದಲ್ಲಿ ಭದ್ರತೆಯನ್ನ ಕೊಟ್ಟವರು ಇದೇ ನಮ್ಮ ಬೆಂಗಳೂರು ಪೊಲೀಸರು, ಇದೇ ಬಿ ದಯಾನಂದ್ ಅವರು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿದ್ರು. ಅಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿತ್ತು, ಅಲ್ಲಿ ಯಾವ ರೀತಿಯಾದಂಥ ಸಂಭ್ರಮಾಚರಣೆ ಇತ್ತು, ಅದು ಕೂಡ ರಾತ್ರಿ ಹೊತ್ತಲ್ಲಿ ಲಕ್ಷಾಂತರ ಜನ ಸೇರ್ತಾ ಇದ್ರು. ಯಾವುದೇ ಕಿಂಚಿತ್ತು ಲೋಪ ಆಗದಂತೆ ಭದ್ರತೆಯನ್ನ ನಮ್ಮ ಬೆಂಗಳೂರು ಪೊಲೀಸರು ಕೊಟ್ಟಿದ್ರು. ಅಂತವರ ಮೇಲೆ ಈಗ ನೀವು ಆರೋಪ ಮಾಡಿ ಅವರನ್ನು ಅಮಾನತು ಮಾಡುವಂತ ಕೆಲಸಕ್ಕೆ ಬಂದಿದ್ದೀರಿ. ನಿಜಕ್ಕೂ ಕೂಡ ಇದು ಖಂಡನೀಯ ಎನ್ನುವುದಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವೀಕ್ಷಕರು ಕೂಡ ಕರೆ ಮಾಡಬಹುದು. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಇನ್ನೊಂದು ಕಡೆಯಲ್ಲಿ ಸಾಕಷ್ಟು ವಿಚಾರಗಳ ಕುರಿತಾಗಿ ನೀವು ಇಲ್ಲಿ ಗಮನಿಸ್ತಾ ಹೋಗಬೇಕಾಗುತ್ತೆ. ಮೊದಲನೇದಾಗಿ ಒಬ್ಬರು ಕಾಲರ್ ರೆಡಿ ಇದ್ದಾರೆ, ಸುರೇಶ್ ಅಂತೇಳಿ. ಸುರೇಶ್ ಅವರೇ ನಮಸ್ಕಾರ. ನಮಸ್ಕಾರ. ಸುರೇಶ್ ಅವರೇ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಚಿಕ್ಕಬಳ್ಳಾಪುರ ಗೂಳೂರು ಅಂತ ನಿಮ್ದು. ಸುರೇಶ್ ಅವರೇ ಹೇಳಿ, ಚಿನ್ನಸ್ವಾಮಿ ಸ್ಟೇಡಿಯಂನ ಸಮೀಪ ನಡೆದಿರುವಂಥ ದುರಂತ, 11 RCB ಅಭಿಮಾನಿಗಳು ಸಾವನ್ನಪ್ಪಿದ್ರು. ಅದರ ಹೊರತಾಗಿ ಈಗ ಸರ್ಕಾರ ಕೈಗೊಂಡಿರುವಂಥ ನಿರ್ಧಾರ, ಪೊಲೀಸ್ ಅಧಿಕಾರಿಗಳ ಅಮಾನತು, ಏನ್ ಹೇಳ್ತೀರಾ? ಅದು ತಪ್ಪಲ್ಲ. ಯಾವ್ದು ತಪ್ಪು? ಅಲ್ಲ ಅಂದ್ರೆ ಅಲ್ಲಿ ಬಿದ್ದೋಗಿದಾರಲ್ಲ ಅವರು, ಅದು ತಪ್ಪು. ಬಿದ್ದೋಗಿದ್ ತಪ್ಪು. ಅದು ಎದ್ದಿದಾರಲ್ಲ ಅವರು, ಬಿದ್ದಿದ್ದಾರೆ ಹೌದು, ಬಟ್ ಅಲ್ಲಿ ಯಾರು ತಪ್ಪಾಯ್ತು? ಜನ ಹಾಗೆ ಬಿದ್ದೋಗೋಕೆ ಯಾರು ಕಾರಣ ಅಂತೇಳಿ? ಜನನ ಕಾರಣ. ಅವರು ಬಿದ್ದೋಗಿದಾರಲ್ಲ, ಅವ್ರದ್ದು ತಪ್ಪು. ಜನನೇ ಕಾರಣ ಅಂತೀರಾ ನೀವು? ಹೌದು. ಇಷ್ಟೆಲ್ಲ ಸಂಭ್ರಮಾಚರಣೆ ಇರುತ್ತೆ, RCB ಗೆದ್ದಾಗಿದೆ, ತನ್ನ ನೆಚ್ಚಿನ ಆಟಗಾರನ ನೋಡಬೇಕು ಅಂತೇಳಿ ಬಂದವರು, ಅವರು ಖುಷಿಯನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಬಂದವರು, ಅವರಿಗೆ ಭದ್ರತೆಯನ್ನ ಕೊಡುವಲ್ಲಿ ಎಲ್ಲೋ ಒಂದ್ ಕಡೆಯಲ್ಲಿ ಸರ್ಕಾರ ಎಡವುತ್ತಾ? ಹಾಗಾದ್ರೆ ಮಾತಾಡಿ ಸುರೇಶ್ ಅವರೇ. ಎಸ್, ಥ್ಯಾಂಕ್ ಯು ಜೀಕರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ರುದ್ರಮೂರ್ತಿ ಅಂತ ಹೇಳಿ. ರುದ್ರಮೂರ್ತಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ರುದ್ರಮೂರ್ತಿ ಅವರೇ? ಸರ್ ನಾವು ದೇವನಹಳ್ಳಿಯಿಂದ ಸರ್. ಎಲ್ಲಿಂದ? ದೇವನಹಳ್ಳಿಯಿಂದ. ರುದ್ರಮೂರ್ತಿ ಅವರೇ, ಗಮನಿಸ್ತಾ ಇದ್ರಿ, ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿದ ಸರ್ಕಾರ, ಏನ್ ಹೇಳ್ತೀರಾ ಸರ್ಕಾರದ ಈ ನಿರ್ಧಾರಕ್ಕಂತೇಳಿ? ನಾನು ನಿಜವಾಗ ಹೇಳ್ತೀನಿ ಸರ್, ಅದು ಸರ್ಕಾರ ತಪ್ಪು ಸರ್. ಓಕೆ, ಏನು ಮಾಡಕ್ಕಾಗಲ್ಲ ಸರ್, ಜನ ಜಾಸ್ತಿ ಬಂದಾಗ ಸರ್.
ಜನ ಜಾಸ್ತಿ ಬಂದವರು ಬಂದಾಗ ಏನು ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ರಾ? ಹೌದು ಸರ್, ಜನ ಅವರು ಏನು ಮಾಡಕ್ಕಾಗಿಲ್ಲ ಸರ್. ಇವರು ಓಪನ್ ಇದ್ ಮಾಡ್ಬೇಕಾಯ್ತು ಸರ್. ಓಕೆ. ಓಪನ್ ಮಾಡಿ ಎಲ್ಲಾರ್ಗು ಫೀಲ್ಡ್ ಅಲ್ಲಿ ಒಂದು ಇದ್ ಮಾಡಿದ್ರೆ ಜನ ಎಲ್ಲ ನೋಡೋರು. ಇದು ನುಗ್ಗು ಜಾಸ್ತಿ ಆಯ್ತು ಸರ್, ಅದಕ್ಕೋಸ್ಕರ ಸರ್. ಹೀಗಾಗಿ ದುರಂತ ಆಯ್ತು ಅಂತ ನೀವು ಕೂಡ ಹೇಳ್ತಾ ಇದ್ದೀರಾ? ಹೌದು ಸರ್, ಜನನೇ ಸರ್. ಎಸ್, ಥ್ಯಾಂಕ್ ಯು ರುದ್ರಮೂರ್ತಿ ಅವರೇ, ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಜನರು ಕೂಡ ಹೇಳ್ತಾ ಇದ್ದಾರೆ, ಇಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ದುರಂತ ಸಂಭವಿಸೋಕೆ ಸಾಕಷ್ಟು ನಿರ್ಲಕ್ಷ್ಯವೂ ಕೂಡ ಕಾರಣ ಆಗಿತ್ತು ಎನ್ನುವಂಥದ್ದಾಗಿ. ಮತ್ತೊಂದು ವಿಚಾರವನ್ನು ನೀವು ಗಮನಿಸಬೇಕಾಗತ್ತೆ. ಈ IPL ಕಪ್ ಗೆಲ್ತಾ ಇದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಒಂದು ಟ್ವೀಟ್ ಮಾಡ್ತಾರೆ. ಅದು ಬುಧವಾರ ಮಾಡಿರುವಂಥದ್ದು, ಬುಧವಾರ ಬೆಳಿಗ್ಗೆ. ಗಮನಿಸಬೇಕಾಗತ್ತೆ ನೀವು. ನಿನ್ನೆ ನಡೆದ IPL ಫೈನಲ್ ಪಂದ್ಯದಲ್ಲಿ ಗೆದ್ದು ಬೀಗಿದ ಕರ್ನಾಟಕದ ಹೆಮ್ಮೆಯ RCB ತಂಡಕ್ಕೆ ನಮ್ಮ ಅಭಿನಂದನೆಗಳು. ರಾಜ್ಯ ಅತ್ಯಂತ ಹೆಮ್ಮೆ ಮತ್ತು ಖುಷಿ ಪಡುವಂಥ ಕೆಲಸವನ್ನು RCB ತಂಡ ಮಾಡಿದೆ. ಅವರನ್ನು ಇವತ್ತು ಸಂಜೆ 4 ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅಭಿನಂದಿಸಿ ಸನ್ಮಾನಿಸಲಿದ್ದೇವೆ. ಈ ಐತಿಹಾಸಿಕ ಕ್ಷಣದಲ್ಲಿ ನೀವು ಭಾಗಿಯಾಗಿ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿರುವಂಥ ಟ್ವೀಟ್. ಜನರನ್ನ ಕರೆದಿದ್ಯಾರು ಹಾಗಾದ್ರೆ ಇರುವಂಥ ಪ್ರಶ್ನೆ. ಬನ್ನಿ ಅಂತ ಹೇಳಿ, ನೀವು ಬನ್ನಿ ಅಂತ ಹೇಳಿ ಜನರನ್ನ. ಬಂದವರು ವಿಧಾನಸೌಧದ ಮುಂಭಾಗವೂ ಬರ್ತಾರೆ, ಬಂದವರು ಚಿನ್ನಸ್ವಾಮಿ ಸ್ಟೇಡಿಯಂಗೂ ಹೋಗ್ತಾರೆ ಅಂತೇಳಿ ಸ್ವಲ್ಪ ಪ್ರಜ್ಞೆ ಇರಬೇಕಿತ್ತು, ಆಲೋಚನೆ ಮಾಡಬೇಕಿತ್ತು. ಏನೂ ಆಗೋದಿಲ್ಲ, ಕಂಟ್ರೋಲ್ ಮಾಡ್ತೀವಿ ಅಂತೇಳಿ ಎಲ್ಲರನ್ನ ಬರೋ ಕೇಳಿ ಕರೆಸ್ಕೊಂಡು ಸಾವಿನ ಮನೆಗೆ ಸೇರಿಸಿದ್ರಲ್ಲ ನೀವು 11 ಜನರನ್ನ. ಈ ಸಾವಿಗೆ ಯಾರು ಹೊಣೆ? ಹಾಗಾದ್ರೆ ನೀವು ಕೇಳಿದ್ರೆ ಅವ್ರ ಮೇಲೆ ಹೇಳ್ತೀರಾ, ಅವ್ರನ್ನ ಕೇಳಿದ್ರೆ ನಿಮ್ಮ ಮೇಲೆ ಹೇಳ್ತಾರೆ. ಪಾಪ ಬಂದವರು, ಸಾವಿನ ಮನೆ ಸೇರಿದವರು ಎಲ್ಲರೂ ಇನ್ನೂ ಬಾಳಿ ಬದುಕಬೇಕಾಗಿದ್ದಂಥ ಜೀವಗಳು. ಎಷ್ಟೋ ಕನಸುಗಳನ್ನು ಕಂಡಿದ್ರು ಭವಿಷ್ಯದ ಬಗ್ಗೆ. ಅವರು ಮಾತ್ರ ಅಲ್ಲ, ಅವರ ಪೋಷಕರು ಬೆಟ್ಟದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು ತಮ್ಮ ಮಕ್ಕಳ ಬಗ್ಗೆ. ಒಬ್ಬೊಬ್ರದ್ದು ಒಂದೊಂದು ರೀತಿಯ ಕರುಣಾಜನಕ ಕತೆ. ಅದು ಕೊಂದು ಬಿಟ್ರು ಅವ್ರನ್ನ. ಸದ್ಯ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜಕೀಯ ಜೋರಾಗಿ ನಡೀತಾ ಇದೆ. ಹಾಗೆಯೇ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಕೂಡ ನೀವಿಲ್ಲಿ ಗಮನಿಸಬೇಕಾಗುತ್ತೆ. ಏನೆಲ್ಲ ಆಗಿದೆ, ಯಾರದ್ದೆಲ್ಲ ತಲೆದಂಡ ಆಗಿದೆ ಅಂತೇಳಿ. ತರಾತುರಿಯಲ್ಲಿ ಇವರ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಕಾರ್ಯಕ್ರಮವನ್ನು ಮಾಡಿ, ಅದ್ಯಾರನ್ನೋ ಬಲಿ ಕೊಟ್ಟು ಇನ್ಯಾರದ್ದೋ ತಲೆದಂಡ ಅಂತೇಳಿದ್ರೆ ಸುಮ್ಮನೆ ಇರಬೇಕಾ? ಹಾಗಾದ್ರೆ ಈ ಕ್ರೌಡ್ ಮ್ಯಾನೇಜ್ಮೆಂಟ್, ಇಷ್ಟೊಂದು ಕ್ರೌಡ್ ಮ್ಯಾನೇಜ್ಮೆಂಟ್ ಯಾವತ್ತೂ ಮಾಡಿಲ್ವಾ ಬೆಂಗಳೂರಿನಲ್ಲಿ? ಹಾಗಾದ್ರೆ ಬೆಂಗಳೂರಿನಲ್ಲಿ ಇದೇ ಜನ ಸೇರೋದು ಇದೇ ಮೊದಲ? ಇದೇ RCBಯ ಟೂರ್ನಿ ಇದ್ದಾಗ ಅಥವಾ RCB ಮ್ಯಾಚ್ ಇದ್ದಾಗಲೂ ಜನ ಸೇರ್ತಾರೆ. ಯಾವುದಾದ್ರೂ ಒಂದು ರಾಜಕೀಯ ಪಕ್ಷದ ಕಾರ್ಯಕ್ರಮ ಆದಾಗಲೂ ಕೂಡ ಜನ ಸೇರ್ತಾರೆ. ಇನ್ಯಾವುದೋ ದೊಡ್ಡ ಕಾರ್ಯಕ್ರಮ ಆದಾಗಲೂ ಕೂಡ ಜನ ಸೇರ್ತಾರೆ. ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಮಾಣ ವಚನ ಸ್ವೀಕರಿಸುವಾಗಲೂ ಕೂಡ ಜನ ಸೇರಿದ್ರು. ಅದು ತರಾತುರಿ ನಿರ್ಧಾರ ಅಲ್ವಾ? ಹಾಗಾದ್ರೆ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಒಂದು ಕಡೆಯಲ್ಲಿ ಆಗೋದಲ್ಲ. MG ರೋಡು, ಕೋರ್ಮಂಗ್ಲ, ಬ್ರಿಗೇಡ್ ರೋಡು, ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಲಕ್ಷಾಂತರ ಜನರು ಸೇರ್ತಾರೆ. ಆ ಸಂದರ್ಭದಲ್ಲಿ ಬೆಂಗಳೂರಿನ ಪೊಲೀಸರು ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಲಿಲ್ವಾ? ಹಾಗಾದ್ರೆ ತರಾತುರಿಯ ನಿರ್ಧಾರ ತೆಗೆದುಕೊಂಡು ಇನ್ಯಾರನ್ನು ಮನೆ ಕಳಿಸುವಂತ ಕೆಲಸ. ನಿಜಕ್ಕೂ ಕೂಡ ಇದು ಖಂಡನೀಯ ಅಂತೇಳಿ ಹಲವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಭ್ರಮಾಚರಣೆಯ ವೇಳೆಯಲ್ಲಿ ಸನ್ಮಾನಿಸ್ತೀವಿ ಅಂತೇಳಿ ಕರೆದು ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಇಲ್ಲಿ ಮಾಡಿದೆ ಸರ್ಕಾರ ಎನ್ನುವಂಥದ್ದಾಗಿ ಒಂದಷ್ಟು ಆರೋಪ. 18 ವರ್ಷಗಳ ಕನಸು ನನಸಾದ ಸಂದರ್ಭದಲ್ಲಿ ಅತ್ಯಂತ ಖುಷಿಯಿಂದ ಬೆಂಗಳೂರಿಗೆ ಬಂದಂಥ ತಂಡವನ್ನು ಜನರೆಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿದರು. ಆಮೇಲೆ ನೀವು ವಿಧಾನಸೌಧದ ಮುಂಭಾಗಕ್ಕೆ ಕರ್ಕೊಂಡು ಹೋಗಿ ಮಾಡಿದ್ದೇನು? ಸನ್ಮಾನಿಸುವ ಒಂದು ದೃಶ್ಯಗಳು ಯಾರಿಗೂ ಕೂಡ ಕಾಣಲಿಲ್ಲ. ಜನ ಮರ ಹತ್ತೆಲ್ಲ ಕೂತಿದ್ರು, ನೋಡಬೇಕು ನಮ್ಮ ನೆಚ್ಚಿನ ಆಟಗಾರರನ್ನ 18 ವರ್ಷದ ಬಳಿಕ ಕಪ್ಪು ತಗೊಂಡು ಬಂದಿದ್ದಾರೆ ನಮ್ಮ ಊರಿಗೆ ಅಂತೇಳಿ. ಅವರು ಕಾಲರ್ ಕೂಡ ರೆಡಿ ಇದ್ದಾರೆ, ಅಂಬೇಗೌಡ ಅಂತೇಳಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಎಲ್ಲಿಂದ ಕಾಲ್ ಮಾಡ್ತಿದ್ರ ಅಂಬೇಗೌಡ ಅವರೇ? ಮಂಡ್ಯದಿಂದ. ಹೇಳಿ, ಮೊನ್ನೆ ಆಗಿರುವಂತ ದುರಂತ, ಸರ್ಕಾರ ತೆಗೆದುಕೊಂಡಿರುವಂತ ನಿರ್ಧಾರ. ಹಾ ಸರ್, ಇದು ಇವ್ರಿಗೆ ಅವಶ್ಯಕತೆ ಇಲ್ಲದ ಫಂಕ್ಷನ್ ಸರ್. ಇದೇನು ದೇಶಾಭಿಮಾನದ ಅವರು RCB ಅವರು ಮತ್ತೆ ಒಂದು ಟೀಮ್ ಏನಿದೆ ಅವ್ರವ್ರದ್ದು ದುಡ್ಡು ಮಾಡ್ಕುವಂತದ್ದು. ಈ ಸಂಭ್ರಮ ರಾಜಕೀಯ ಮಾಡ್ಕೊಳ್ಳೋಕೋಸ್ಕರ ಇವ್ರು ಮಾಡಿ ಜನ ಅನ್ಯಾಯವಾಗಿ ಸಾಯಿಸಿದ್ರಲ್ಲ ಸರ್ ಇವರು. ಅಲ್ಲ, ಅವರು ಒಂದು ಪ್ರೈವೇಟ್ ಫ್ರಾಂಚೈಸಿ ಆಗಿರಬಹುದು, ಬನ್ನಿ ನಾವು ನಿಮ್ಗೆ ಸನ್ಮಾನ ಮಾಡ್ತೀವಿ ಅಂತೇಳಿ ಕರೆದಿದ್ದು ಇವರೇ ತಾನೆ?
ಸರ್ ಕರ್ದಿದ್ದು ಇವ್ರನ್ನೇ, ಅದೇ ತಪ್ಪು. ಇವ್ರದ್ದು ವೈಯಕ್ತಿಕವಾಗಿ ಮಾಡುವಂತ ಫಂಕ್ಷನ್ಗಳಿಗೆ ಫಸ್ಟ್ ಪ್ರಿಪರೇಷನ್ ಮಾಡ್ಕೊಂಡು ಮಾಡ್ಬೇಕು. ಖಂಡಿತ ಖಂಡಿತ. ಇಮಿಡಿಯೇಟ್ ಆಗಿ ಇಂತರ ಮಾಡಿದ್ರೆ ಈಗ ಪೊಲೀಸ್ನವ್ರು ತಾನೆ ಸರ್, ಅವರು ಸಸ್ಪೆಂಡ್ ಮಾಡ್ಬಿಟ್ಟಿದ್ದಾರೆ ಅವ್ರನ್ನ. ಅವರು ಸ್ವಲ್ಪ ಮಾತಾಡುವಂಗಿಲ್ಲ, ಅವ್ರ ಒಪಿನಿಯನ್ ಕೇಳಿ, ಅವ್ರು ಓಪನ್ ಆಗಿ ಹೇಳ್ತಾರೆ ಅವ್ರು ಏನು ಅಂತ. ಅವರು ಮಾತಾಡುವಂಗೂ ಇಲ್ಲ, ಬಿಡುವಂಗೂ ಇಲ್ಲ. ಈಗ ತಪ್ಪು ಸರ್ಕಾರದಿಂದ ಆಗಿರುವಂತದ್ದ ಎಲ್ಲಾರ ಮೇಲೆ ಒತ್ಬಿಟ್ಟು ಅವ್ರ ಮೇಲೆ ಇದ್ ಮಾಡ್ತಿದ್ದಾರೆ. ಭದ್ರತಾ ವೈಫಲ್ಯ, ಕಾರ್ಯಕ್ರಮಕ್ಕೆ ಅನುಮತಿ ಕೊಡ್ಲಿಲ್ಲ ಅಂತ ಹೇಳ್ತಿದ್ರು. ಅದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತ ಕಾರ್ಯಕ್ರಮಕ್ಕೆ DCM DK ಶಿವಕುಮಾರ್ ಹೋಗಿ IPL ಕಪ್ಪಿಗೆ ಮುತ್ತಿಟ್ರು. ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಅವ್ರು ಯಾಕೆ ಹೋಗಿದ್ದು ಹಂಗಾದ್ರೆ? ಖಂಡಿತ ಸರ್, ಖಂಡಿತ. ಇದನ್ನ ಮಾಡಿದ್ದೆ ಅವ್ರನ್ನು ಪ್ರೀ ಪ್ಲಾನ್ ಈಗ ಮಾಡ್ಕೊಂಡು ಮಾಡಿದ್ರು. ಈಗ ಸರ್ ಮುಂಬೈಯಲ್ಲಿ ಸೆಲೆಬ್ರೇಷನ್ ಮಾಡಿದ್ರು ಕಪ್ ಓಪನ್ ಆದಾಗ, T20 ವರ್ಲ್ಡ್ ಕಪ್ ಗೆದ್ದಾಗ, ವರ್ಲ್ಡ್ ಕಪ್ ಗೆದ್ದಾಗ ಎಷ್ಟು ಕೋಟ್ಯಾಂತರ ಜನ ಇತ್ತು ಸರ್ ಅದು. ಹೌದು ಮಾಡಿದ್ರಲ್ಲ ಆ ತರ ಇವರು ಒಂದ್ ವೀಕ್ ಬಿಟ್ಕೊಂಡು ಇಲ್ಲ ಒಂದ್ 4-5 ದಿನ ಫಸ್ಟ್ ಎಲ್ಲ ಈಗ ಪ್ರಿಪರೇಷನ್ ಮಾಡ್ಕೊಂಡು ಮಾಡ್ಬೇಕಿತ್ತು. ಈಗ ಪಾಪ ಅಮಾಯಕರ ಜನ ಸತ್ತೋಗಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಇಷ್ಟಾಗುತ್ತೆ ಅಂತ ಹೋಗಿದ್ದಾರೆ. ಇದು ನಿಜವಾಗ್ಲೂ ಹೇಳ್ತೀನಿ ಸರ್, ಇದು ಸರ್ಕಾರದ ಭದ್ರತೆ ಇಲ್ಲದೇನೆ ಸರ್ಕಾರ ಇವರು CM DCM ಮಾಡಿರುವಂತ ಇದು ಪ್ರೀ ಪ್ಲಾನ್ ಮರ್ಡರ್ಗಳಿವು. ಎಸ್, ಥ್ಯಾಂಕ್ ಯು. ಝೀಕರಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಅಂಬೇಗೌಡ ಅವರು ಕರೆ ಮಾಡಿ ಸಾಕಷ್ಟು ವಿಚಾರಗಳ ಕುರಿತು ಮಾತನಾಡಿದ್ರು. ಗಮನಿಸ್ತಾ ಇರ್ಬೋದು ಸರ್ಕಾರದ ವಿರುದ್ಧ ಯಾವ ರೀತಿಯಾದಂಥ ಆಕ್ರೋಶ ಇದೆ ಎನ್ನುವುದಾಗಿ. ಒಂದು ಕಡೆಯಲ್ಲಿ ನೀವು ಗಮನಿಸ್ತಾ ಹೋಗಬೇಕಾಗುತ್ತೆ. ನಾನು ಆಗಲೂ ಸಾಕಷ್ಟು ವಿಚಾರಗಳನ್ನು ಮೆನ್ಷನ್ ಮಾಡ್ತಾ ಇದ್ದೆ. ಹಾಗೆಯೇ ತರಾತುರಿಯಲ್ಲಿ ತೆಗೆದುಕೊಂಡಂಥ ನಿರ್ಧಾರದಿಂದ ಏನೆಲ್ಲ ಆಗಿದೆ ಅಂತೇಳಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂಥ ದುರಂತ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನಾಟ್ ಓನ್ಲಿ ಬೆಂಗಳೂರು ಮಾತ್ರ ಅಲ್ಲ, ಸಾಕಷ್ಟು ಕಡೆಗಳಲ್ಲಿ ಚರ್ಚೆ ಆಗ್ತಾ ಇದೆ, ರಾಜಕೀಯ ತಿರುವು ಪಡೆದುಕೊಂಡಿದೆ. ಇದೇ ವಿಚಾರವಾಗಿ ಮುಂದಿನ ಹಂತದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್. ವೆಲ್ಕಮ್ ಬ್ಯಾಕ್. ಹರಕೆಯ ಕುರಿಯಾಗಿದ್ದಾರೆ ಬೆಂಗಳೂರು ಪೊಲೀಸರು. ಬೆಂಗಳೂರು ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿರುವಂಥದ್ದು ಚಿನ್ನಸ್ವಾಮಿ ಸ್ಟೇಡಿಯಂ ಸಮೀಪ ನಡೆದಿರುವಂಥ ಕಾಲ್ತುಳಿತ ಪ್ರಕರಣದಲ್ಲಿ ಭದ್ರತಾ ವೈಫಲ್ಯ ಎನ್ನುವಂಥ ಕಾರಣಕ್ಕಾಗಿ. ಇದೇ ವಿಚಾರವಾಗಿ ನೀವು ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದು. ಮೊದಲನೇದಾಗಿ ಅಭಿ ಎನ್ನುವರು ಕಾಲ್ ಮಾಡಿದ್ದಾರೆ. ನಮಸ್ಕಾರ ಅಭಿ ಅವರೇ. ನಮಸ್ಕಾರ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ರಿ ಅಭಿ ಅವರೇ? ವಿಜಯನಗರದಿಂದ. ಅಭಿ ಅವರೇ, ಈಗ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿದೆ, ಭದ್ರತಾ ವೈಫಲ್ಯದ ನೆಪವನ್ನ ಸರ್ಕಾರ ಹೇಳ್ತಾ ಇದೆ, ಏನ್ ಹೇಳ್ತೀರಾ ಈ ವಿಚಾರವಾಗಿ? ಪೊಲೀಸ್ ಅಧಿಕಾರಿಗಳು ತಲೆದಂಡ ಆಗಿದೆ, ಅದು ಒಳ್ಳೆಯದು. ಅವ್ರದ್ದು ವಿಫಲತೆ ಇದೆ. ಓಕೆ. ಮುಖ್ಯವಾಗಿ ಇದರ ವಿಫಲತೆ ಬಂದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಅವರೇ ಮೇನ್ ಕಾರಣ ಇದಕ್ಕೆ. ಅವರು RCB ಕಪ್ ಗೆದ್ದಾಗ ಮಧ್ಯರಾತ್ರಿ ಆಗಿತ್ತು. ಹೌದು, ಮಧ್ಯರಾತ್ರಿ ಆದಾಗ ಅವ್ರೇನ್ ಮನುಷ್ಯರಲ್ವಾ, ಅವರು ಪ್ಲೇಯರ್ಸ್ ಎಲ್ಲ, ಅವ್ರನ್ನ ಬೆಳಿಗ್ಗೆನೆ ಕರ್ಕೊಂಡ್ ಬಂದು ಅವ್ರ ಮಾತಾಡಿ. ಅಭಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಥ್ಯಾಂಕ್ ಯು. ಕರೆ ಕಡಿತಗೊಂಡಿದ್ದೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಶಂಕರ್ ಅಂತೇಳಿ. ನಮಸ್ಕಾರ ಶಂಕರ್ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ? ನಮಸ್ಕಾರ ಸರ್, ನಾವು ದೊಮ್ಮಸಂದ್ರದಿಂದ ಕರೆ ಮಾಡಿದೀವಿ. ಶಂಕರ್ ಅವರೇ, ಗಮನಿಸ್ತಾ ಇದ್ರಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತೇಳಿ. ಒಂದ್ ಕಡೆಯಲ್ಲಿ 11 ಜನರ ಸಾವು, ಇನ್ನೊಂದು ಕಡೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಅಮಾನತ್ತು. ಇತಿಹಾಸದಲ್ಲಿ ಮೊದಲು ಬೆಂಗಳೂರು ಪೊಲೀಸ್ ಕಮಿಷನರ್ ಅಮಾನತ್ತಾಗಿರೋದು. ಏನ್ ಹೇಳ್ತೀರಾ ಈ ವಿಚಾರವಾಗಿ? ಅದೇ ನಾನು ಹೇಳ್ತಿರೋದೇನಂದ್ರೆ, ಈ ಪೊಲೀಸ್ ಅಧಿಕಾರಿಗಳನ್ನ ಅಮಾನತ್ ಮಾಡಲೇಬಾರ್ದು. ಯಾಕಂದ್ರೆ ಅದಕ್ಕೆ ನೇರ ಹೊಣೆ 3 ಜನ, ಯಾರು? CMO DCMO ಅಂಡ್ ಹೋಮ್ ಮಿನಿಸ್ಟರ್, 3 ಜನ ಕಾರಣಾಗ್ತಾರೆ. ಯಾಕಂದ್ರೆ ಪಾಪ ಅವರು ಹಿಂದಿನ ದಿನ ಫುಲ್ಲು ಸೆಲೆಬ್ರೇಷನ್ ಮಾಡ್ಬಿಟ್ಟು ಅಲ್ಲಿ 18 ವರ್ಷ ಬಂದಿದೆ, ಗೆದ್ದಿದೀವಿ ಅಂತ ಹೇಳಿ ಸ್ವಲ್ಪ ಏನೋ ಪಾರ್ಟಿ ಗಟ್ಟಿ ಮಾಡಿರ್ತಾರೆ. 4-5 ಗಂಟೆವರೆಗೆ ಇದ್ದಾರೆ ಅವರು. ಆಮೇಲೆ ತಿರ್ಗಾ ಪೊಲೀಸರು ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಮತ್ತೆ ತಿರ್ಗಾ ಬಂದ್ ಮಾಡ್ಬೇಕಂದ್ರೆ ಅವ್ರಿಗೆ ತುಂಬಾ ಸ್ಟ್ರೈನ್ ಆಗುತ್ತೆ, ಭಾರಿ ಕಷ್ಟ ಆಗುತ್ತೆ. ನಿಜ. ಅರ್ಜೆಂಟ್ ಅಟ್ಲೀಸ್ಟ್ ಒಂದು 4 ದಿನ ಆದ್ಮೇಲೆ ಇಟ್ಟಿದ್ರು ತೊಂದ್ರೆ ಇಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದಿತ್ತು. ಏನೋ ಕ್ರೌಡ್ ಇರ್ಲಿಲ್ಲ, ಏನಿಲ್ಲ. ಇವ್ರು ಮಾಡಿದ್ರಿಂದ ಬಹಳ ತೊಂದರೆ ಆಯ್ತು. ಈಗ ಪಾಪ ಅವ್ರು 5 ಜನ ಪೊಲೀಸ್ ಆಫೀಸರ್ಗಳನ್ನ ಅಮಾನತ್ ಮಾಡಿದ್ದಾರೆ. ಇವರೇ ಆಕ್ಚುಲಿ ರಾಜೀನಾಮೆ ಕೊಡ್ಬೇಕಾಗಿತ್ತು. ಇವ್ರು 3 ಜನ ಕರೆಕ್ಟ್ ಆಗಿ ಒಂದು ಲೀಡ್ ಮಾಡಕ್ಕಾಗಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತಲ್ವಾ ಸರ್? ಹೌದು.
ನಾನ್ ಹೇಳಿದ್ರು ಅವ್ರು ನಾಮಕಂತ ನೈತಿಕ ಹೊಣೆ ಹೊತ್ತು 3 ಜನ ರಾಜೀನಾಮೆ ಕೊಟ್ಟಿದ್ರೆ ಏನೂ ತೊಂದರೆ ಆಗ್ತಿರ್ಲಿಲ್ಲ. ಪಾಪ ಅವ್ರು ಅಷ್ಟು ನೈಟ್ ಎಲ್ಲ ಕಷ್ಟಪಟ್ಟು ಮತ್ತೆ ತಿರ್ಗಾ ಬೆಳಿಗ್ಗೆ ಡ್ಯೂಟಿ ಬರ್ಬೇಕು ಅಂದ್ರೆ ಅವ್ರಿಗೆ ಭಾರಿ ಕಷ್ಟ ಆಗುತ್ತೆ. ನಿಜ 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 ಅಲ್ವಾ ಸರ್? ಅದಕ್ಕೋಸ್ಕರ ಇವ್ರು ಸ್ವಲ್ಪ ಯೋಚನೆ ಮಾಡ್ಬೇಕು. ಅಂತವ್ರನ್ನೆಲ್ಲ ಅದರಲ್ಲಿ ಕೆಲವು ದಕ್ಷ ಅಧಿಕಾರಿಗಳಿದ್ದಾರೆ, ಅಂತವ್ರನ್ನೆಲ್ಲ ಸನ್ಮಾನ ಮಾಡಿದ್ರೆ ಭಾರಿ ಕಷ್ಟ ಆಗುತ್ತೆ. ಶಂಕರ್ ಅವರೇ, ಇನ್ನೊಂದು ವಿಚಾರವನ್ನು ನಾವಿಲ್ಲಿ ನೆನ್ಪು ಮಾಡ್ಕೊಳ್ಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಜನ ಸೇರೋದು ಇದೇ ಮೊದಲೇನಲ್ಲ. ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಆದ್ರೆ ಎಲ್ಲಾ ಕಡೆಯಲ್ಲಿ, ಅದು MG ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲ, ಇಲ್ಲೆಲ್ಲ ಲಕ್ಷ ಜನ ಸೇರ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ತೊಂದರೆ ಆಗಲ್ಲ. ನ್ಯೂ ಇಯರ್ ಅಂತ ಹೇಳಿದ್ರೆ ಜನರ ಮನಸ್ಥಿತಿ, ಅವ್ರಿಗೆ ಹೆಂಗ್ ವರ್ತಿಸ್ತಾರೆ, ರೋಡ್ ಮೇಲೆ ಹೆಂಗ್ ಡ್ಯಾನ್ಸ್ ಮಾಡ್ತಾರೆ, ಇದನ್ನೆಲ್ಲವನ್ನ ಕಂಟ್ರೋಲ್ ಮಾಡಿದವರು ನಮ್ಮ ಬೆಂಗಳೂರು ಪೊಲೀಸರು. ಆದ್ರೂ ಕೂಡ ಮೊನ್ನೆ ಆಗಿದ್ದು ಎಷ್ಟರ ಮಟ್ಟಿಗೆ ಅಂತ ಹೇಳಿ? ಇದು ಪೂರ್ವ ಸಿದ್ಧತೆ ಇಲ್ಲೇ ಮಾಡಿದ್ರಿಂದ ತೊಂದರೆ ಆಗಿರೋದು. ಯಾಕಂದ್ರೆ ಅವ್ರಿಗೆ ಟೈಮೇ ಸಿಗಲಿಲ್ಲ. ನಾಳೆ ಹಿಂದಿನ ದಿನ ಕ್ರಿಕೆಟ್, ನೈಟ್ 5 ಗಂಟೆವರೆಗೆ ಸೆಲೆಬ್ರೇಷನ್, ಆಮೇಲೆ ಮತ್ತೆ ಡ್ಯೂಟಿ. ಆ ಪೊಲೀಸ್ ಅವ್ರು ಏನ್ ಮಾಡ್ಬೇಕಾಗತ್ತೆ ಪಾಪ? ಅವ್ರಿಗೊಂದು ಪ್ರಿಪರೇಷನ್, ಅವ್ರಿಗೊಂದು ಟೈಮ್ ಬೇಕಲ್ವಾ ಮಾಡೋದು. ಹಂಗಾಗಿ ಅದೇ ಪ್ರಾಬ್ಲಮ್. ಅದೇ ಪ್ರಿಪರೇಷನ್ ಇಲ್ಲದೆ ಪ್ರಾಬ್ಲಮ್. ಪ್ಲಸ್ ಇವ್ರು ತರಾತುರವಾಗಿ ಒಪ್ಕೊಂಡು ಪರ್ಮಿಷನ್ ಕೊಟ್ಟಿರೋದು ಅದು ದೊಡ್ಡ ತಪ್ಪು. ಎಲ್ಲ ನೋಡಿ 11 ಜನ 12 ಜನ ಸತ್ತೋದ್ರು ಅಂತಲ್ಲ, ಅವ್ರವ್ರ ಪಾಪ ಪೋಷಕರಲ್ಲಿ ಏನ್ ಮಾಡ್ಬೇಕು ಅಲ್ವಾ? ಖಂಡಿತ ಖಂಡಿತ ಖಂಡಿತ. ಅದನ್ನ ಸ್ವಲ್ಪ ಯೋಚನೆ ಮಾಡಿ ಮಾಡ್ಕೊಳ್ಬೇಕು. ಇವ್ರು ಸುಮ್ನೆ ಆಪಾದನೆ ಮಾಡ್ತಾರೆ. ಬೆಳಗಾಂನಲ್ಲಿ 29 ಜನ ಶೂಟೌಟ್ ಆಯ್ತು, ಅದೆಲ್ಲ ಇಂಟೆನ್ಸಿ ಪ್ರಾಬ್ಲಮ್ ತಪ್ಪು ಅಂತ ಹೇಳ್ತಾರೆ. ಆಮೇಲೆ ನೋಡಿ ಅದೆಲ್ಲ ಅದು ಯಾರಿಗೂ ಗೊತ್ತಿಲ್ಲದೆ ಆಗಿರೋದು. ಮಾಮೂಲಿ ಡೈಲಿ ಹಾಗೆ ನಡೀತಿತ್ತು. ಅವರು ಉಗ್ರರು ಬರೋದೆಲ್ಲ ಒಂದು ಪ್ರತಿಯೊಬ್ಬ ಜಾಗಕ್ಕೂ ಸೆಕ್ಯೂರಿಟಿ ಕೊಡಕ್ಕಾಗಲ್ಲ ಅಲ್ವಾ? ಶಂಕರ್ ಅವರೇ, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈಗ RCB ಕಪ್ ಗೆದ್ದಂತ ಸಂದರ್ಭದಲ್ಲಿ ನೀವು ಸಂಭ್ರಮಾಚರಣೆ ಮಾಡಿದ್ರ? ಖುಷಿ ಆಗಿತ್ತಾ? ಆ ಖುಷಿ ಎಷ್ಟೊತ್ತು ನಿಮ್ಮಲ್ಲಿ ಹಾಗೆ ಇತ್ತು? ಇಲ್ಲ, ನಾವು ಖುಷಿ ಇತ್ತು. ನೈಟ್ ಮನೆಯಲ್ಲಿ ಟಿವಿ ಕೂತ್ಕೊಂಡು ಟಿವಿ ನೋಡಿ ಖುಷಿ ಪಟ್ವಿ. ನಾವು ನಮ್ಮ ಹೆಂಡತಿ, ನಮ್ಮ ಮಕ್ಕಳೆಲ್ಲ ಜೊತೆ ಸೇರಿ ಖುಷಿ ಪಟ್ವಿ. ಓಕೆ, ಆಮೇಲೆಲ್ಲ ಹೋಗ್ಲಿಕ್ಕೆ ಹೋಗಿಲ್ಲ. ಬಟ್ ಅದು ಅಷ್ಟು ಬೇಗ ಕರಗಿ ಹೋಗಿತ್ತ ಆ ಖುಷಿ ಅಂತೇಳಿ ಎಕ್ಸ್ಪೆಕ್ಟ್ ಮಾಡಿದ್ರ ನೀವು? ಇಲ್ಲ, ಖಂಡಿತವಾಗಿ ಆತರ. ಇದೊಂದು ಬೆಂಗಳೂರಿಗೆ ಕಪ್ಪು ಚುಕ್ಕೆ ಆಯ್ತು. ರಾಯಲ್ ಚಾಲೆಂಜರ್ಸ್ ದೊಡ್ಡ ಕಪ್ಪು ಚುಕ್ಕೆ ಆಯ್ತು. ಇದೇ ಇಷ್ಟು ವರ್ಷ ಗೆದ್ರಲ್ಲ, 18 ವರ್ಷ ಗೆದ್ಕೊಂಡ್ ಬಂದಿಲ್ಲ, ಅವರಲ್ಲಿ ಏನೂ ಆತರ ಆಗಿಲ್ಲ. ಬಟ್ ಇಲ್ಲಿ ಮಾತ್ರ ದೊಡ್ಡ ಕಪ್ಪು ಚುಕ್ಕೆ ಆಯ್ತು. ಇದು ನಮ್ ಪ್ರಕಾರ ಸರ್ಕಾರನೇ ಇದಕ್ಕೆ ಹೊಣೆ, ನನ್ನ ಪ್ರಕಾರ. ಹಾಗಾದ್ರೆ ಕಪ್ಪು ಗೆದ್ದಿದ್ದೆ ಕಪ್ಪು ಚುಕ್ಕೆ ಆಯ್ತಾ ಹೆಂಗೆ ಸರ್? ಇಲ್ಲ, ಕಪ್ಪು ಗೆದ್ದಿದ್ ಚ್ಯುತಿಯಾಗಿಲ್ಲ, ಇವರ ನಿರ್ಧಾರಗಳಿಂದ ಚ್ಯುತಿಯಾಗಿದೆ. ತುಂಬಾ ತೊಂದರೆ ಆಗಿದೆ. ಇಷ್ಟು 11 ಸಾವು 12 ಸಾವು ಅಂದ್ರೆ ಏನ್ ಸರ್? ಮಕ್ಕಳನ್ನ ಓದ್ಸ ಕಳ್ಸಿರ್ತಾರೆ. ಏನೋ ಮಕ್ಳು ಓದ್ತಾ ಇದಾರೆ ಅಂತ ಹೇಳ್ತಾರೆ. ಇವ್ರು ಈ ತರ ಎಲ್ಲ ಬಂದು ಈ ತರ ನೋಡಿ, ಈಗ ನಿಯಮಿತ ತಗೊಳ್ಳಿ, ಎಷ್ಟು ದಿನ ಕ್ರಿಕೆಟ್ ನ ಕಪ್ ನಡೆದಿಲ್ಲ. ಪಾಕಿಸ್ತಾನ ಅಂಡ್ ಇಂಡಿಯಾ, ಪಾಕಿಸ್ತಾನ ಆಸ್ಟ್ರೇಲಿಯಾ ಹಂಗೆಲ್ಲ ನಡೆದಿದೆ. ಎಲ್ಲೂ ಏನೂ ಆಗಿಲ್ಲ ಅಲ್ವಾ? ಅದೆಲ್ಲ ಪ್ರೀ ಪ್ಲಾನಿಂಗ್ ಇತ್ತು, ನೋ ಪ್ರಾಬ್ಲಮ್. ಬಟ್ ಇದು ಪ್ಲಾನಿಂಗ್ ಇಲ್ಲ, ಏನಿಲ್ಲ, ಸುಮ್ಮನೆ ಏನೋ ನಾವು ಒಂದು ಇದು ಮಾಡ್ತೀವಿ ಅಂತ ಮಾಡಿದ್ರೆ ತಪ್ಪಲ್ಲ ಅದು. ತುಂಬಾ ತಪ್ಪದು. ಇದು ಪೊಲೀಸ್ ಅಧಿಕಾರಿಗಳು ಯಾವುದೇ ತರದ ತಪ್ಪಿಲ್ಲ, ಅಲ್ಲಿ ಸೆಟಲ್ ಮಾಡಿದ್ದು ತುಂಬಾ ತಪ್ಪದು. ಓಕೆ, ಥ್ಯಾಂಕ್ ಯು ಶಂಕರ್ ಅವರೇ, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಯಾವ ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಅನ್ನುವುದಾಗಿ. ಇಲ್ಲಿ ಪೊಲೀಸರು ಮಾಡಿದ್ರಲ್ಲಿ ತಪ್ಪೇನೂ ಇರಲಿಲ್ಲ. RCB ಮಂಗಳವಾರ ರಾತ್ರಿ ಕಪ್ ಗೆಲ್ತಾ ಇದ್ದಂತೆ ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಸಂಭ್ರಮಾಚರಣೆ ಜೋರಾಗಿತ್ತು. ಇದೇ ಚಿನ್ನಸ್ವಾಮಿ ಸ್ಟೇಡಿಯಂನ ಎದುರುಗಡೆ ತಗೊಳ್ಳೋಣ, ಸಿಕ್ಕಾಪಟ್ಟೆ ಜನ ಸೇರಿದ್ರು ಅಲ್ಲೂ ಕೂಡ. ಆ ಸಂದರ್ಭದಲ್ಲಿ ಮ್ಯಾಚ್ ಆಗಿದ್ದು ಗುಜರಾತ್ನ ಅಹಮದಾಬಾದ್ನಲ್ಲಿ, ಆದರೆ ಸೆಲೆಬ್ರೇಷನ್ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಎದುರುಗಡೆಯೂ ಕೂಡ ಇತ್ತು, ಬೆಂಗಳೂರಿನ MG ರಸ್ತೆಯಲ್ಲಿಯೂ ಕೂಡ ಇತ್ತು. RCB ಕಪ್ ಗೆಲ್ತಾ ಇದ್ದಂತೆ ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಕೂಡ ಜನ ಸಂಭ್ರಮಿಸಿದ್ರು. ಅದಕ್ಕೆ ಭದ್ರತೆಯನ್ನು ಕೊಟ್ಟಿದ್ದು ನಮ್ಮ ಬೆಂಗಳೂರು ಪೊಲೀಸರು. ಮಹಾದೇವ್ ಅಂತ ಒಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಮಹಾದೇವ್ ಅವರೇ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ಮಹಾದೇವ್ ಅವರೇ? ಸರ್, ಇದು ನಾವು ಚೆನ್ನೈಕಂಪಳ್ಳಿ, ಬೆಂಗಳೂರಿಂದ. ಓಕೆ ಮಹಾದೇವ್ ಅವರೇ, ಗಮನಿಸ್ತಾ ಇರ್ಬೋದು, ಸರ್ಕಾರ ಈಗ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿ ನಿರ್ಧಾರವನ್ನ ತೆಗೆದುಕೊಂಡಿದೆ. ಈ 11 ಜನರ ಸಾವಿಗೆ ಪೊಲೀಸರೇ ಕಾರಣ ಎನ್ನುವಂತ ರೀತಿಯಲ್ಲಿ ಇದೆ ಈ ನಿರ್ಧಾರ ಎನ್ನುವಂಥದ್ದಾಗಿ ಚರ್ಚೆಗಳಾಗ್ತಾ ಇವೆ. ಏನ್ ಹೇಳ್ತೀರಾ ಸರ್? ಯಾವುದೇ ಕಾರಣಕ್ಕೂ ಪೊಲೀಸ್ ಅಧಿಕಾರಿಗಳದ್ದು ಪಾತ್ರ ಇರೋದಿಲ್ಲ ಇಲ್ಲಿ. ಯಾಕೆಂದ್ರೆ ಒಂದೇ ದಿನ 2 ಕಡೆ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ, ವಿಧಾನಸೌಧದ ಮುಂದೆ ಮತ್ತೆ ಗ್ರೌಂಡ್ ಅಲ್ಲಿ. ಎಲ್ಲಿಂದ ಪೊಲೀಸ್ ಅವ್ರನ್ನ ಎಲ್ಲಿ ನಿಯೋಜನೆ ಮಾಡ್ತಾರೆ? ಇದೆಲ್ಲ ಅವ್ರ ರಾಜಕಾರಣಿಗಳು ಗೊತ್ತು. ಮೇನ್ ಆಗಿ ಇದಕ್ಕೆ ಹೋಮ್ ಮಿನಿಸ್ಟ್ರು ಅವ್ರನ್ನ ಎಲ್ಲ ತಲೆದಂಡ ಮಾಡಬೇಕು. ಇಲ್ಲಿ ಏನು ಗೊತ್ತಿಲ್ದಿರೋನ್ನ ಅಮಾಯಕ ತರ ಅವ್ರನ್ನ ಇವರು ತಲೆದಂಡ ಮಾಡ್ತಾ ಇದ್ದಾರೆ. ಅವ್ರನ್ನ ಬೇಯಿಸ್ಕೊಳ್ಳೋದಕ್ಕೆ, ಅವ್ರು ಮಾಡಿರೋ ತಪ್ಪುಗಳನ್ನ ಮುಚ್ಚಾಕೊಳ್ಳೋದಕ್ಕೆ ಇಲ್ಲಿ ಅಧಿಕಾರಿಗಳ ಮೇಲೆ ಇವ್ರು ದರ್ಪ ಮಾಡ್ತಾವ್ರೆ. ಓಕೆ,
ಸರ್ ಮತ್ತೆ ಇನ್ನೊಂದು ಏನಂದ್ರೆ ಇಷ್ಟು ಬೇಗ ಇವರು ಬೇಕಾಗಿರ್ಲಿಲ್ಲ. ಒಂದು 4 days ಟೈಮ್ ತಗೊಂಡು ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದ್ರೆ ಈ ದುರಂತ ನಡೀತಾ ಇಲ್ಲ. ಹೌದು, ಇವತ್ತು ಇರೋದು ಒಬ್ಬೊಬ್ರು ಮಕ್ಕಳನ್ನ ಕಳ್ಕೊಂಡ್ಬಿಟ್ಟು ಪಾಪ ಅವ್ರಿಗೆ ಇವ್ರು ಏನೇ ಮಾಡಿದ್ರು ವಾಪಸ್ ಅಂತ ಬರಲ್ಲ ಮಕ್ಕಳು. ಹೌದು ಅಲ್ವಾ? ಇಷ್ಟು ಗೌರ್ಮೆಂಟ್ 2 ಲಕ್ಷ ಜನನ ಕಂಟ್ರೋಲ್ ಮಾಡಕ್ ಆಗಿಲ್ಲ ಅಂದ್ರೆ ಇವ್ರು ಯಾಕೆ ಪ್ರೋಗ್ರಾಮ್ ಮಾಡ್ಬೇಕು ಇದನ್ನ? ನಿಜ. ಗೊತ್ತಿರಲ್ವಾ, ಒಂದು ಬೇಸಿಕ್ ಸೆನ್ಸ್ ಇರಲ್ವಾ ಸರ್? ಈಗ ಒಂದು RCB ಸೆಲೆಬ್ರೇಷನ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜನ ಬರ್ತಾರೆ, ಒಂದು ಲಕ್ಷೋಪಾದಿಯಲ್ಲಿ ಜನ ಬರಬಹುದು ಅಂತೇಳಿ ಒಂದು ಸಣ್ಣ ಬೇಸಿಕ್ ಸೆನ್ಸ್ ಇರಲ್ವಾ ಹಾಗಾದ್ರೆ ಇವರಿಗೆ? ಸರ್ ನಾನ್ ಕೇಳ್ತಾ ಇರೋದು ಏನ್ ಗೊತ್ತಾ, ಚಿಕ್ಕ ಮಕ್ಕಳನ್ನ ಹೋಗಿ ಕೇಳಿದ್ರು ನೈಟ್ ಅಷ್ಟೊಂದು ಜನ ಸೆಲೆಬ್ರೇಷನ್ ಮಾಡಿದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಹೌದು. ಬೆಳಿಗ್ಗೆ ಅವ್ರು ಬರ್ತಾರ ಅಂದಾದ್ಮೇಲೆ ಎಷ್ಟು ಲಕ್ಷ ಜನ ಸೇರ್ತಾರ ಅನ್ನೋದು ಗೌರ್ಮೆಂಟ್ ಗೊತ್ತಿರುತ್ತೆ. ಎಲ್ಲಾ ಇಲಾಖೆಯಲ್ಲಿ ಜನ ಇದಾರೆ, ಎಲ್ಲ ಇವರು ಟಚ್ ಮಾಡ್ಬೇಕಾಗಿತ್ತು, ಎಷ್ಟು ಜನ ಸೇರ್ತಾರೆ ಏನು ಯಾವ ತರ ಅಂತ. ಅಂದ್ರೆ ಯಾರಿಗೂ ಬುದ್ಧಿ ಇಲ್ವಾ? ಖಂಡಿತ ಅಲ್ವಾ? ಒಂದ್ ಸ್ವಲ್ಪನಾದ್ರೂ ಯೋಚನೆ ಮಾಡ್ಬೇಕು. ಇಷ್ಟು 11 ಜನ ಸತ್ತೋಗಿದ್ದಾರೆ. ಇವತ್ತು ಒಂದು ಸಣ್ಣ ಒಂದು ಕರ್ನಾಟಕದಲ್ಲಿ ಒಂದು ಫಂಕ್ಷನ್ ಅನ್ನ ಇವರು ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡಕ್ ಆಗಿಲ್ಲ ಅಂದ್ರೆ ಇನ್ನೇನ್ ಗೌರ್ಮೆಂಟ್ ಇದು? ನಿಜ 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 ಅಲ್ವಾ ಸರ್? ಈಗ RCB ಗೆದ್ದಾಗ ಸಾಕಷ್ಟು ಜನ ಸಂಭ್ರಮಿಸಿದ್ದಾರೆ, ಖುಷಿ ಆಯ್ತು ಎಲ್ರಿಗೂ ಕೂಡ. ಆ ಸಂಭ್ರಮ ಇಷ್ಟು ಬೇಗನೆ ಕಳ್ಕೊಳ್ತೀವಿ ಅಂತ ಹೇಳಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಿಮಗೇನನ್ಸುತ್ತೆ ಈ ವಿಚಾರದಲ್ಲಿ? ಸರ್ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ಎಲ್ಲದು ಒಳ್ಳೇದಾಗುತ್ತೆ ಅಂತಾನೆ ಎಲ್ಲರೂ ಒಂದ್ ಕಡೆ ಜನ ಸೇರೋದು. ಸೊ ಅದನ್ನ ಜನ ಸೇರ್ತಾರೆ, ಅದಕ್ಕೆ ಏನ್ ಮಾಡ್ಬೇಕು, ಯಾವ ತರ ನಾವು ಇದು ಮಾಡ್ಬೇಕು ಅನ್ನೋದು ಗೌರ್ಮೆಂಟ್ ಗೊತ್ತಿರ್ಬೇಕು. ಗೌರ್ಮೆಂಟ್ ಹೇಳುತ್ತೆ ನಾವು 35,000 ಟಿಕೆಟ್ ಇತ್ತು, ಅಷ್ಟೇ ಜನ ಸೇರ್ತಾರೆ, ಇಷ್ಟೇ ಜನ ಸೇರ್ತಾರೆ, ಅದು ತಪ್ಪಲ್ವಾ? ಹೌದು 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 ಅಲ್ವಾ? ಈಗ ಅದರಲ್ಲಿ ಮಕ್ಕಳು ಬರ್ತಾರೆ, ದೊಡ್ಡವರು ಬರ್ತಾರೆ, ಚಿಕ್ಕವರು ಬರ್ತಾರೆ. ಬರೀ ಎಲ್ಲರಿಗೂ ಸೆಲೆಬ್ರೇಷನ್ ಮಾಡ್ಬೇಕು ಅನ್ನೋದು ಎಲ್ರಿಗೂ ಇರುತ್ತೆ, ಚಿಕ್ಕವ್ರಿಗೂ ಇರುತ್ತೆ, ದೊಡ್ಡವ್ರಿಗೂ ಇರುತ್ತೆ. ಅವಾಗ ನಾವು ಯಾವ ತರ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಗೌರ್ಮೆಂಟ್ ಗೆ ಫಸ್ಟ್ ಗೊತ್ತಬೇಕು. ಆ ಕೆಪಾಸಿಟಿ ಇಲ್ಲ ಅಂದ್ರೆ ಅವರು ಈ ಪ್ರೋಗ್ರಾಮೇ ಮಾಡಬಾರ್ದು. ಓಕೆ, ಥ್ಯಾಂಕ್ ಯು ಸರ್. ಜೀಕರ್ನಾಥ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಶಿವು ಅಂತೇಳಿ ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ನಮಸ್ಕಾರ ಶಿವು ಅವರೇ, ಇಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಶಿವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಜೋರಾಗಿ ಮಾತಾಡಿ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಬಿಟ್ಟು. ಶಿವರೇ, ನನ್ನ ವಾಯ್ಸ್ ಕೇಳ್ತಾ ಇದೆಯಾ ಸರ್? ಈಗ ಪೊಲೀಸ್ ಅಧಿಕಾರಿಗಳ ಅಮಾನತ್ತು ವಿಚಾರಕ್ಕಾಗಿ ಸರ್ಕಾರ ಮೊನ್ನೆ ತೆಗೆದುಕೊಂಡಂತ ನಿರ್ಧಾರಗಳ ವಿಚಾರವಾಗಿ ಏನ್ ಹೇಳ್ತೀರಾ ಸರ್? ಎಸ್, ಕರೆ ಕಡಿತಗೊಂಡಿದೆ ಅಂತ ಕಾಣುತ್ತೆ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಸಾಕಷ್ಟು ಕಾಲರ್ ಕೂಡ ಹೇಳ್ತಾ ಇರೋದು ಒಂದೇ, ಇಲ್ಲಿ ಸರ್ಕಾರದ ನಿರ್ಧಾರ ತಪ್ಪಾಗಿದೆ. ಆಟಗಾರರನ್ನು ನೀವು ಗೆದ್ದಿದ್ದೀರಾ, ನಿಮ್ಮನ್ನ ಸನ್ಮಾನ ಮಾಡ್ತೀವಿ ಅಂತೇಳಿ ಕರೆಸಿ ಅದೇ ಫ್ರಾಂಚೈಸಿಯ ಓರ್ವ ಅಧಿಕಾರಿ ಅಥವಾ ಸಿಬ್ಬಂದಿ ವರ್ಗದವರನ್ನು ಅರೆಸ್ಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದಾಗಿ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಕಾಲರ್ಗಳು ಕೂಡ ಇದೇ ಮಾತನ್ನ ಹೇಳ್ತಾ ಇದ್ದಾರೆ, ಕರೆ ಮಾಡಿದವರು ಕೂಡ ಇದೇ ಮಾತನ್ನ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆಯಲ್ಲಿ ಸರ್ಕಾರದ ತಪ್ಪು ನಿರ್ಧಾರದಿಂದ ಇಷ್ಟೆಲ್ಲ ಘಟನೆ ಆಯಿತು, ಒಂದು 2-3 ದಿವಸ ಟೈಮ್ ತಗೊಂಡು ಮಾಡಿದ್ರೆ ಕಾರ್ಯಕ್ರಮ ಇನ್ನೂ ಚೆನ್ನಾಗಿರ್ತಿತ್ತು, ಗೆಲುವಿನ ಖುಷಿ ಹಾಗೇ ಇರ್ತಿತ್ತು, ಎಲ್ಲರೂ ಖುಷಿಯಾಗೇ ಬಂದರು, ಪ್ಲೇಯರ್ಸು ಅಲ್ಲಿಗೆ ಬಂದವರು ಎಲ್ಲರೂ ಕೂಡ ಖುಷಿಯಾಗೇ ಬಂದರು. ಆದರೆ ಮನೆಗೆ ಹೋಗುವಾಗ ಆ ಖುಷಿ ಅವ್ರ ಹತ್ರ ಇರಲಿಲ್ಲ. ಮ್ಯಾಚ್ ಏನೋ ಗೆದ್ದಾಯಿತು, ಆದರೆ ಅಲ್ಲಿ ಆಗಿರುವಂಥ 11 ಸಾವಿನಿಂದ ಎಲ್ಲರೂ ಕಣ್ಣೀರು ಹಾಕ್ಕೊಂಡೇ ಹೋಗಿತ್ತು. ಕುಮಾರ್ ಅಂತ ಹೇಳಿ ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ನಮಸ್ಕಾರ ಕುಮಾರ್ ಅವರೇ. ಸರ್ ನಮಸ್ಕಾರ ಸರ್, ನಾವು ಭದ್ರಾವತಿಯಿಂದ ಮಾತಾಡ್ತಿರೋದು. ಕುಮಾರ್ ಅವರೇ ಹೇಳಿ, ಈಗ ಸರ್ಕಾರ ಸರ್ಕಾರದ ನಿರ್ಧಾರ ಏನು, ಪೊಲೀಸ್ ಅಧಿಕಾರಿಗಳ ಅಮಾನತು ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರ ತೆಗೆದುಕೊಂಡಿರುವಂತ ನಿರ್ಧಾರ ಏನ್ ಹೇಳ್ತೀರಾ ಸರ್ ಈ ವಿಚಾರವಾಗಿ? ಸರ್ ಇದರಲ್ಲಿ ಸರ್ಕಾರದ ವಿಫಲ ಇದೆ ಸರ್, ಫುಲ್. ಓಕೆ, ಫಸ್ಟ್ ಆಫ್ ಆಲ್ ಬೆಂಗಳೂರು ಉಸ್ತುವಾರಿ ಸಚಿವರನ್ನ ತಲೆದಂಡ ಮಾಡ್ಬೇಕಿತ್ತು ಸರ್ ಇವರು. ಪಾಪ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾರೆ ಸರ್, ಇವರೆಲ್ಲ ಮಾಡಿದ್ದು ಇವ್ರು ಹೇಳ್ದಂಗ ಅವ್ರ ಕೈಯಲ್ಲಿ ಇರೋದಲ್ಲ ಸರ್, ಇದು ಮಂತ್ರಿಗಳ ಕೈಯಲ್ಲಿ ಇರತ್ತಾನೆ ಅವರು. ಹೌದು, ಪಾಪ ಅಮಾಯಕರು ಸತ್ರಲ್ಲ ಸರ್, 11 ಜನ. ಹಾ ಸರ್, ಇವ್ರಿಗೆ ಏನಾಗ್ಬಿಟ್ಟಿದೆ ಗೊತ್ತಾ ಸರ್, ಈಗ ಸತ್ರ ಮೇಲೆ 10 ಲಕ್ಷ 5 ಲಕ್ಷ ಕೊಟ್ಟು ಬಾಯಿ ಮುಚ್ಚಿಸ್ಬಿಡ ಅನ್ನೋ ಲೆಕ್ಕದಲ್ಲೇ ಅದ ಸರ್ ಅವರು. ಆ ಲೆಕ್ಕ ಅಮಾಯಕರು ಪಾಪ ಪೊಲೀಸರು ಏನ್ ಮಾಡಕ್ಕಾಗತ್ತೆ ಸರ್? ಎಸ್ ಸರ್, ಪ್ರಾಣ ಬಿಟ್ಟ 11 ಜನನು ಕೂಡ ಭವಿಷ್ಯದ ಬಗ್ಗೆ ಸಿಕ್ಕಾಪಟ್ಟೆ ಕನಸ್ಕೊಂಡವರು ಸರ್. ಎಲ್ಲರೂ ಕೂಡ ಎಜುಕೇಟೆಡ್ಗಳೇ ಅಂತ ಹೇಳಿದ್ರೆ, ಒಬ್ರು ಎಂಜಿನಿಯರಿಂಗ್ ಓದ್ತಾ ಇದ್ರು, ಇನ್ನೊಬ್ರು ಒಳ್ಳೊಳ್ಳೆ ಕೆಲಸದಲ್ಲಿದ್ರು. ಹಾಗೇನೆ ಅವ್ರ ಖುಷಿ ಎಷ್ಟಿತ್ತು ಅಂತ ಹೇಳಿದ್ರೆ, ನಾವು ನಮ್ಮ ನೆಚ್ಚಿನ ಆಟಗಾರನ ನೋಡಬೇಕು, ಅವ್ರು ಈ ಬಾರಿ ಸುಮ್ಮನೆ ಬರ್ತಾ ಇಲ್ಲ, ಕೈಯಲ್ಲಿ ಕಪ್ಪಿಡ್ಕೊಂಡು ಬರ್ತಾ ಇದ್ರೆ ಅದನ್ನ ನೋಡ್ಬೇಕು ಅಂತ ಬಂದವ್ರು ಸರ್. ಹಾ ಸರ್, ಆಕ್ಚುಲಿ ಇವ್ರು 2 ಕಡೆ ಪ್ರೋಗ್ರಾಮ್ ಮಾಡಿದ್ರೆ ತಪ್ಪು ಸರ್ ಇದು. ಓಕೆ,
ಇವ್ರು ಹೋಗಿ ಉತ್ತರ ಪ್ರದೇಶ ಯೋಗಿನಾಥ್ ಹತ್ರ ಕಲಿಬೇಕು ಸರ್. ನೋಡಿ ಸರ್, ಎಷ್ಟು ಕೋಟಿ ಜನ ಮ್ಯಾನೇಜ್ ಮಾಡಿ ಕಳ್ಸಿದ್ರಲ್ವಾ ಅವಾಗ. ಕುಂಭಮೇಳ, ಮಹಾಕುಂಭಮೇಳ, ಕುಂಭಮೇಳ ಎಷ್ಟು ಕೋಟಿ ಜನ ಸೇರಿದ್ರು ಸರ್ ಅಲ್ಲಿ. ಏನಾದ್ರು ಸ್ವಲ್ಪ ಏನೋ ಇದಾಯ್ತಾ ಸರ್ ಅಲ್ಲಿ. ನಮ್ಮ ಕರ್ನಾಟಕದಲ್ಲಿ ಬರೀ 1 ಲಕ್ಷ 2 ಲಕ್ಷ ಜನ ಮ್ಯಾನೇಜ್ ಮಾಡಲ್ಲ ಅಂದ್ರೆ ಇವ್ರು ಏನಕ್ಕೆ ಸರ್ ಸರ್ಕಾರ ಇವ್ರದ್ದು. ನಿಜ ನಿಜ ನಿಜ. ಬಟ್ ಇಲ್ಲೊಂದು ವಿಚಾರವನ್ನು ನೀವು ಗಮನಿಸಬೇಕಾಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ 21 ಗೇಟ್ ಇವೆ, ಆದರೆ 2-3 ಗೇಟ್ಗಳನ್ನು ಮಾತ್ರ ಅವರು ಓಪನ್ ಮಾಡಿದ್ರು. ಬೇರೆ ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿದ್ರೆ, ಒಂದು 5-6 ಗೇಟ್ಗಳನ್ನು VIP-ಗಂತ ಮೀಸಲಿಟ್ಟು ಬೇರೆ ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಹೇಳಿ ಒಂದಷ್ಟು ಚರ್ಚೆಗಳಾಗ್ತಾ ಇವೆ. ನೀವೇನ್ ಹೇಳ್ತೀರಾ ಅಂತ? ಹಾ ಸರ್, ಗ್ಯಾರಂಟಿ ಸರ್. ಅದು ಎಲ್ಲ ಗೇಟ್ ಬಿಟ್ಟಿದ್ರೆ ಏನು ಆಗ್ತಿರ್ಲಿಲ್ಲ ಸರ್. ಇವರಿಗೆ 2-3 ಗೇಟ್ ಬಿಟ್ಕೊಂಡ್ಬಿಟ್ಟು ಒಂದೇ ಜನ ಅಷ್ಟಿಗೆ ಎಲ್ಲರೂ ಒಂದೇ ಕಡೆ ನುಗ್ಗ ಆಗಬೇಕಲ್ಲ ಸರ್ ಅಲ್ಲಿ. ಹೌದು ಹೌದು. ಇವರು ಫಸ್ಟ್ ಆಫ್ ಆಲ್ ಇವ್ರು ತಪ್ಪಿದೆ ಸರ್. ಪಾಪ DGP ಯಾರ ಸರ್, ಒಂದು ಗೇಟ್ ಅಲ್ಲಿ ಒಬ್ಬರೇ ಪಾಪ ಇದ್ ಮಾಡಿದಾರಲ್ಲ ಸರ್, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದಾರಲ್ಲ ಅವರು. ಇಡೀ ಗೇಟ್ ಅಲ್ಲಿ ಒಬ್ಬರು ಇದಾರೆ ಸರ್ ಅವರು. ಎಸ್ ಎಸ್. ಯಾರು ಫಸ್ಟ್ ಆಫ್ ಆಲ್ ಸರ್, ಪರಮೇಶ್ವರ್ ಇವರು ಹೋಮ್ ಮಿನಿಸ್ಟರ್ ಇವರೇ ತಲೆದಂಡ ಆಗ್ಬೇಕು ಸರ್, ಪೊಲೀಸ್ ಅಧಿಕಾರಿಗಳಲ್ಲ. ಸರ್ಕಾರನೇ ನೇರ ಹೊಣೆ ಸರ್ ಇದಕ್ಕೆ. ಸರ್ಕಾರವೇ ಕಾರಣ ಅಂತ ಹೇಳ್ತೀರಾ? ಸರ್ಕಾರನೇ ಸರ್, 100% ಅವರೇ ಸರ್ ಇದಕ್ಕೆ. ಎಸ್, ಥ್ಯಾಂಕ್ ಯು ಸರ್. ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಶ್ರೀಧರ್ ಅಂತ ರೆಡಿ ಇದ್ದಾರೆ. ಶ್ರೀಧರ್ ಅವರೇ ನಮಸ್ಕಾರ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಸರ್, ನಾನು ನೆಲಮಂಗಲದಿಂದ. ಶ್ರೀಧರ್ ಅವರೇ, ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆಗಿರುವಂತ ದುರ್ಘಟನೆ ವಿಚಾರವಾಗಿ ನಿಮ್ಗೂ ಕೂಡ ಮಾಹಿತಿ ಇರಬಹುದು. ಸರ್ ಇದೆ, ನಾನು ಅಲ್ಲಿಗೆ ಬಂದಿದ್ದೆ, ವಾಪಸ್ ಬಂದೆ ಸರ್. ಓಕೆ, ಎಷ್ಟೊತ್ತಿಗೆ ಬಂದಿದ್ರಿ ನೀವು? ಸರ್, ನಾನು ಮಧ್ಯಾಹ್ನ 2 ಗಂಟೆಗೆ ಬಂದಿದ್ದೆ ಸರ್. ಫುಲ್ ಕ್ರೌಡ್ ಇದ್ದಿದ್ದರಿಂದ ನಾನು ವಾಪಸ್ ಬಂದೆ. ಆಲ್ರೆಡಿ ನಾನು ಬ್ಲಾಕ್ ಟಿಕೆಟ್ ನೋಡಿ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. ಫ್ರೀ ಅಂತ ಅಂದ್ರೆ ಇನ್ನೆಷ್ಟು ಜನ ಹೋಗ್ಬೋದು ಅಂತ ಇದೊಂದು ಒಂದಿತ್ತು. ಅಲ್ಲ, ನೀವು ಮುಂಚೆ ಮ್ಯಾಚ್ ನೋಡೋಕ್ ಟಿಕೆಟ್ ತಗೊಂಡು ಹೋಗ್ತಿದ್ರೆ? ಸರ್, ಬ್ಲಾಕ್ ಟಿಕೆಟ್ ತಗೊಂಡು 1,000 ರೂಪಾಯಿ ಟಿಕೆಟ್ 3,000 ರೂಪಾಯಿ ತಗೊಂಡು 4,000 ರೂಪಾಯಿ ತಗೊಂಡು 2 ಮ್ಯಾಚ್ ನೋಡಿದೆ ಸರ್ ನಾನು. ಓಕೆ ಓಕೆ, ಇದೇ ಸೀಸನ್ ಅಲ್ಲಿ ನೋಡಿದ್ರಿ? ಸರ್, ಇದೇ ಸೀಸನ್. ಮೊನ್ನೆ ಬಂದಾಗ ಎಷ್ಟೊತ್ತಿಗೆ ಬಂದ್ರಿ? ಎಲ್ಲಿ ತನಕ ಬಂದಿದ್ರಿ ನೀವು? ಸರ್, ನಾನು ಮೆಟ್ರೋಲ್ ಬಂದೆ ನಾಗಸಂದ್ರದಿಂದ. ಓಕೆ, ಕಬ್ಬನ್ ಪಾರ್ಕಿಗೆ ಬಂದ್ರಿ? ಸರ್, ಕಬ್ಬನ್ ಪಾರ್ಕ್ ಅಲ್ಲಿ ಇಳ್ದಿ ಅಷ್ಟೊತ್ತಿಗಾಲೆ ಫುಲ್ ರಶ್ ಕ್ರೌಡ್ ನನಗೆ ಗೊತ್ತಾಗ್ತು. ಮೆಟ್ರೋ ಇಂದ ಹೊರಗಡೆ ಬರೋಕ್ ಆಯ್ತಾ ನಿಮ್ಗೆ? ನನಗೆ ಮೆಟ್ರೋ ಸಿಗಲ್ಲ ನಾಗಸಂದ್ರಕ್ಕೆ ಅಂತ ಹೇಳ್ಬಿಟ್ಟು ನಾನು ವಾಪಸ್ ಬಂದೆ ಬೇಗ. ಅಂದ್ರೆ ಅಲ್ಲಿಂದ ಮೆಟ್ರೋ ಸ್ಟೇಷನ್ ಇಂದ ಹಂಗೆ ವಾಪಸ್ ಹೋದ್ರಿ? ಸರ್, ಇಲ್ಲ, ಸ್ಟೇಡಿಯಂ ಹತ್ರಕ್ಕೆ ಬಂದ್ಬಿಟ್ಟು ವಾಪಸ್ ಬಂದೆ ಕ್ರೌಡ್ ನೋಡಿ. ಹೌದಾ? ನೀವು ಬಂದ ಸಂದರ್ಭದಲ್ಲಿ ಅಲ್ಲಿ ಕಾಲ್ ತುಳಿತ ಆಗಿತ್ತ? ಹೇಗೆ ನಡೆಯುತ್ತೆ? ಇನ್ನ ಬಂದು ಲೇಟ್, ತಿರ್ಗಾ ಮೆಟ್ರೋ ಸಿಗಲ್ಲ ಈ ಕಡೆಯಿಂದ ಹೋಗಕ್ಕೆ ಮತ್ತೆ ಅಂತ ಹೇಳ್ಬಿಟ್ಟು. ಅಲ್ಲ, ನೀವು ಬಂದಾಗ ಅಲ್ಲಿಗೆ ನೀವು ಸ್ಟೇಡಿಯಂ ಹತ್ರ ಗೇಟ್ ಹತ್ರ ಬಂದಾಗ ಕಾಲ್ ತುಳಿತ ಆಗಿತ್ತಾ? ಸರ್, KSE ಅವರು ಟಿಕೆಟ್ ಪ್ಲಾನಿಂಗ್ ಫ್ರೀ ಪ್ಲಾನಿಂಗ್ ಇರ್ಬೇಕಿತ್ತು ಸರ್. ಅವರು ಮ್ಯಾಚ್ಗೆ ಅಂತಾನೆ ಬಂದ್ರೆ ಬ್ಲಾಕ್ ಟಿಕೆಟ್ ತಗೊಂಡು ಬರೋ ಅಂತ ಅಂದ್ರೂ ಟಿಕೆಟ್ ಸಿಗಲ್ಲ ಅಂದ್ಮೇಲೆ ಫ್ರೀ ಮಾಡೋದ್ರಿಂದ ಎಷ್ಟು ಜನ ಬರುತ್ತೆ? ಎಲ್ಲಾ ಗೇಟ್ ಓಪನ್ ಮಾಡ್ಬೇಕಿತ್ತು ಸರ್. ಫಸ್ಟ್ ಆಫ್ ಆಲ್ KSE ಅವರು ಬರೀ 3 ಗೇಟ್ 2 ಗೇಟ್ ಓಪನ್ ಮಾಡಿ ತಪ್ಪಾಯ್ತು. 21 ಗೇಟ್ ಇದೆ ಸ್ಟೇಡಿಯಂಗೆ. ಸರ್, ಒಂದ್ 5 ಆದ್ರೂ ಓಪನ್ ಮಾಡಿದ್ರೆ ಈ ತರ ಇದೇನು ಆಗ್ತಿರ್ಲಿಲ್ಲ ಸರ್. ಬಟ್ ನೀವು ವಿಧಾನಸೌಧದಲ್ಲಿ ಫಂಕ್ಷನ್ ಆಗ್ಲಿಲ್ಲ ಅಂದ್ರೆ ನೀವು ಸುಮ್ನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಜನನು ಇಲ್ಲೇ ಇರ್ತಿದ್ರು. ಹೌದು ಹೌದು ಹೌದು. ಮರಾಠಿ ಎಲ್ಲ ನೋಡ್ತಿದ್ರು ಅಂದ್ರೆ ಸೆಲೆಬ್ರೇಷನ್, ಇಲ್ಲಿಗೆ ಬಂದ್ಬಿಡ್ತಿದ್ರು ಸರ್. ಏನ್ ಗೊತ್ತಾ ಸರ್, RCB ಮ್ಯಾನೇಜ್ಮೆಂಟ್ ತಪ್ಪಲ್ಲ ಸರ್. ಅವ್ರ ಏನ್ ಗೊತ್ತಾ, ಫಾರಿನ್ ಪ್ಲೇಯರ್ ಹೋಗ್ಬಿಡ್ತಾರೆ. ಅವರು ನಮ್ ನಾವು ನೆಚ್ಚಿನ ಫಾರಿನ್ ಪ್ಲೇಯರ್, ನಾವು ಈಗ ಟೀಮ್ ಡೇವಿಡ್ ಆಗಿರ್ಲಿ, ಲಿವಿಂಗ್ಸ್ಟನ್ ಆಗಿರ್ಲಿ, ಇನ್ನೊಬ್ಬ ಮತ್ತೊಬ್ಬ ಪ್ಲೇಯರ್ ಆಗಿರ್ಲಿ, ನಾವು ನೋಡ್ಬೇಕು ಅಂತ ನಮಗೂ ಅಭಿಮಾನ ಇರ್ತಿತ್ತು. ಅವ್ರು ಹೋಗ್ಬಿಡ್ತಾರೆ, ಅವ್ರು ಕಾಯಲ್ಲ ಸರ್, ಒಂದ್ ವಾರನ್ ಗಟ್ಲೆ ಇರಲ್ಲ. ಅವ್ರೇನ್ ಮಾಡೋದು, ಅಚಾತುರ್ಯವಾಗಿ ನಡೆಸಿದ್ರು. ಬಟ್ ಕಬ್ಬನ್ ಪಾರ್ಕ್ ಸ್ಟೇಷನ್ ಯಾವಾಗ್ಲೂ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂದು ಮುಂದಾಳತ್ವ ವಹಿಸ್ಕೊತಾ ಇದ್ರು. ಅವ್ರಿಗೆ ಗೊತ್ತಿರ್ಬೇಕಾಗಿತ್ತು ಸರ್. ಶ್ರೀಧರ್ ಅವರೇ ನನಗಿರುವಂತ ಒಂದ್ ಮ್ಯಾಚ್ ನಡೆದ್ರೆ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅಂತ ಸರ್ಕಾರಕ್ಕೂ ಗೊತ್ತಿರ್ಬೇಕಾಗಿತ್ತು. ಶ್ರೀಧರ್ ಅವರೇ, ನನ್ಗಿರುವಂತ ಒಂದ್ ಪ್ರಶ್ನೆ, ನೀವು ಅವತ್ತು ಸ್ಟೇಡಿಯಂ ಹತ್ರ ಹೋಗಿದ್ರಲ್ಲ, ಈ ಕಾಲ್ ತುಳಿತ ಆಗೋದ್ನೆಲ್ಲ ನೋಡಿದ್ರ? ಹೇಗೆ ಜನರ ಪರಿಸ್ಥಿತಿಯನ್ನ ನೋಡಿದ್ರ? ಒದ್ದಾಡೋದನ್ನೆಲ್ಲ? ವಾಪಸ್ ಬರ್ಲಿಕ್ಕೆ ತಿರ್ಗಾ ಮತ್ತೆ ಮೆಟ್ರೋ ಸಿಗಲ್ಲ ಅಂತ ನನಗೆ ಕನ್ಫರ್ಮ್ ಆಯ್ತು. ಮ್ಯಾಚ್ ನೋಡುವಾಗ ಆಲ್ರೆಡಿ ನಾವು ಎಕ್ಸ್ಪೀರಿಯನ್ಸ್ ನೋಡಿದೀವಿ ಮೆಟ್ರೋಲಿ ಸರ್. ನಾವು ಬೈಕ್ ನಾಗಸಂದ್ರದಲ್ಲಿ ನಿಲ್ಸ್ಬಿಟ್ಟು ಹೋಗಿದ್ದಾಗ ತಿರ್ಗಾ ಆ ಕಡೆಯಿಂದ ಬರಕ್ಕೆ ನಮ್ ನೆಲಮಂಗಲಕ್ಕೆ ಬಸ್ ಸಿಗಲ್ಲ ನೈಟು. ಹಂಗಾಗಿ ನಾನು ಏನ್ ಮಾಡಿದೆ, ವಾಪಸ್ ಬಂದ್ಬಿಟ್ಟೆ ಸರ್. ಎಷ್ಟೊತ್ತಿಗೆ ಹಂಗ ವಾಪಸ್ ಹೋಗಿದ್ರೆ? ಸರ್, ನಾನು 4 ಗಂಟೆಗೆ ವಾಪಸ್ ಬಂದ್ಬಿಟ್ಟೆ. ವಾಪಸ್ಸೇ ಹೋದ್ರಿ? ಸರ್, ಬಸ್ಸಲ್ಲಿ ಬಂದ್ಬಿಟ್ಟೆ. ಮೆಜೆಸ್ಟಿಕ್ಗೆ ಹೋಗ್ಬಿಟ್ಟು ಬಸ್ಸಲ್ಲಿ ವಾಪಸ್. ಶ್ರೀಧರ್ ಅವರೇ, ಕೊನೆಯದಾಗಿ ಏನಂತ ಹೇಳಿದ್ರೆ, ಚಿನ್ನಸ್ವಾಮಿ ಸ್ಟೇಡಿಯಂ ಒಂದು 2-3 ರಸ್ತೆಗಳ ನಡುವಲ್ಲಿದೆ. ಈಗ ಜನರೆಲ್ಲ ಸೇರಿದ್ ಒಂದೇ ರಸ್ತೆಯಲ್ಲಿ ಅಂತ ಹೇಳಿದ್ರೆ, ಕಬ್ಬನ್ ಪಾರ್ಕ್ ಎದುರುಗಡೆ ಇರುವಂತ ರಸ್ತೆಯಲ್ಲಿ ಎಲ್ಲಾ ಜನ ಸೇರಿದ್ರು. ಸ್ಟೇಡಿಯಂನ ಎಲ್ಲಾ ಗೇಟ್ ಓಪನ್ ಮಾಡಿದ್ರೆ ಜನ ಎಲ್ಲಾ ಕಡೆಗೆ ಸ್ಪ್ಲಿಟ್ ಆಗ್ತಿದ್ರು ಅಲ್ವಾ ಸರ್? VIP ಅಂತ ಇರ್ತಾರಲ್ವಾ ಸರ್, ಅವ್ರಿಗೆ ಒಂದು 3 ಗೇಟ್ ಸಾಕು ಸರ್. ಹೌದು. ಇನ್ ಮಿಕ್ಕಿದ ಗೇಟ್ ಓಪನ್ ಮಾಡ್ಬೇಕಿತ್ತು ಸರ್. ಫಸ್ಟ್ ಆಫ್ ಆಲ್ KSE ತಪ್ಪು, ಸರ್ಕಾರ ತಪ್ಪು.
Okay. 2 ಸರ್. ಪೊಲೀಸ್ 2 ಪರ್ಮಿಷನ್ ಕಬ್ಬನ್ ಪಾರ್ಕ್ ಅವ್ರಿಗೆ ಗೊತ್ತಿತ್ತು ಯಾವಾಗ್ಲೂ ಮ್ಯಾಚ್ ನಡೆಯುತ್ತೆ ಹೆಂಗೆ ಅಂತ ಅವ್ರಿಗೆ ಅಲ್ಲೇ ಮುಂದೆ ಎಷ್ಟೊಂದು ಮ್ಯಾಚ್ ನಡ್ತಿಲ್ವಾ ಸರ್ ಅವರು ಪೊಲೀಸ್ನವರೇ ಆಗಿರ್ಲಿ ಯಾರೇ ಆಗ್ಲಿ ಹೌದು 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 ಅವ್ರಿಗಲ್ಲೇ ಅವ್ರಿಗೂ ಆಲೋಚನೆ ಬರ್ಬೇಕಿತ್ತಲ್ವಾ ಸರ್. ನಿಜ ನಿಜ ಅಮಾಯಕರ ಜನ ಬಲಿ ಅಷ್ಟೇ ಸರ್, ಬಲಿ ಪಶು ಆದ್ರು. ಅಂದ್ರೆ ಅಭಿಮಾನ ಇರ್ಬೇಕು ಸರ್ ಇಷ್ಟೊಂದು. ಈಗ ಮರ ಹತ್ತಿದ್ರು ಸರ್, ಅದಕ್ಕೆ ಸರ್ಕಾರ ಹೋಗಿ ಮರ ಹತ್ಬೇಡಪ್ಪ ನಿಳಿ ಅಂತ ಹೇಳಕ್ಕಾಗುತ್ತಾ ಸರ್? ಹೌದು. ಈಗ ನೀವಾಗ್ಲಿ ಹೋಗಿ ಹೇಳಕ್ಕಾಗುತ್ತಾ ಸರ್? ಪೊಲೀಸ್ನವ್ರು ಆಗ್ಲಿ ಹೋಗಿ ಹೇಳಕ್ಕಾಗುತ್ತಾ ವಿರೋಧಿಸಿಯಪ್ಪ ಇಳಿಯಪ್ಪ ಅಂತ? ಮರ ಹತ್ತಿ ಇಳ್ಸಕ್ಕೂ ಆಗಲ್ಲ. ಆಗಲ್ಲ. ಅವರು ಸತ್ತಿದ್ರೆ ಸರ್ ಯಾರು ಹೊಣೆ ಅಂತ ಹೇಳಿದ್ರೆ ಏನಂತ ಆನ್ಸರ್ ಕೊಡ್ತಾರೆ ಸರ್ ಇದಕ್ಕೆ? ಥ್ಯಾಂಕ್ ಯು ಶ್ರೀಧರ್ ಅವರೇ, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕಾಗಿ. ಗಮನಿಸ್ತಾ ಇರ್ಬೋದು, ಶ್ರೀಧರ್ ಎನ್ನುವುದಾಗಿ ಒಬ್ರು ಕಾಲ್ ಮಾಡಿ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರು. ಆ ದಿವಸ ಅಲ್ಲಿ ಏನಾಯ್ತು, ಅವರು ಕೂಡ ಹೋಗಿದ್ರು ಮ್ಯಾಚ್ ಅಂತ ಹೇಳಿದ್ರೆ ಸೆಲೆಬ್ರೇಷನ್ ನೋಡೋದಕ್ಕಂತೇಳಿ. ಬಟ್ ಅಲ್ಲಿ ಸಿಕ್ಕಾಪಟ್ಟೆ ಜನರನ್ನ ನೋಡಿ ಅವರು ವಾಪಸ್ ಬರ್ತಾರೆ. ಅಪಾಯದಿಂದ ಪಾರಾಗೋದು ಅಂತ ಹೇಳಿದ್ರೆ ಇದೇ ನೋಡಿ, ಸಿಕ್ಕಾಪಟ್ಟೆ ಜನರು ಅಲ್ಲಿ ಸೇರ್ತಾರೆ ಅಂತ ಹೇಳಿದ ತಕ್ಷಣ ಸಾಕಷ್ಟು ಜನರು ವಾಪಸ್ ಹೋಗಿದ್ರು. ಆದ್ರೆ ಇನ್ನೊಂದಿಷ್ಟು ಜನ ಅಲ್ಲೇ ಇದ್ರು. ಹರಕೆಯ ಕುರಿಯಾಗಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಸರ್ಕಾರ ಬಚಾವಾಗೋಕೆ ಈ ರೀತಿಯಾದಂಥ ತಂತ್ರವನ್ನ ಮಾಡ್ತಾ ಎನ್ನುವುದಾಗೂ ಕೂಡ ಒಂದಷ್ಟು ಪ್ರಶ್ನೆಗಳಿವೆ. ಸಾರ್ವಜನಿಕರಿಂದಲೂ ಕೂಡ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರದ ವಿಚಾರವಾಗಿ. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಸರ್ ನಮಸ್ಕಾರ, ತಮ್ಮ ಹೆಸರು? ಹಲೋ, ಕಲ್ಯಾಣ್ ಕುಮಾರ್ ಅಂತೇಳಿ ಒಬ್ರು ಕಾಲರ್ ರೆಡಿ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ಸರ್? ಸರ್ ಏರೋಹಳ್ಳಿ ಏಕದಂತ ನಗರ. ಜೋರಾಗಿ ಮಾತಾಡಿ ಸರ್. ಏರೋಹಳ್ಳಿ ಏಕದಂತ ನಗರ. ಓಕೆ ಸರ್, ಈಗ ಸರ್ಕಾರ ತೆಗೆದುಕೊಂಡಿರುವಂತ ನಿರ್ಧಾರದ ವಿಚಾರವಾಗಿ ಪೊಲೀಸ್ ಅಧಿಕಾರಿಗಳ ಅಮಾನತು ಇದು ಸರಿಯಾ ತಪ್ಪ ಸರ್? ಸರ್ ಅದು ತಪ್ಪು ಸರ್. ಪೊಲೀಸ್ ಇಲಾಖೆ ಏನು ಅದಕ್ಕೆ ಹೊಣೆಗಾರರಲ್ಲ. ಓಕೆ, ಮತ್ಯಾರು ಹೊಣೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ಇದು ಭದ್ರತಾ ವೈಫಲ್ಯ ಅಂತೇಳಿ. ಸಿದ್ದರಾಮಯ್ಯರೇ ಇದಕ್ಕೆ ಮೂಲ ಕಾರಣ. ಸಿದ್ದರಾಮಯ್ಯರೇ. ಯಾಕೆ ಸರ್, ಯಾಕೆ ಸರ್? ಇದನ್ನ ಏನು ಇಲ್ಲ ಎಂತೂ ಇಲ್ಲ, ಏಕ್ದಮ್ ಎಲ್ಲ ತಗೊಂಡ್ಬಿಟ್ರೆ ಅವ್ರಿಗೆ ಹೆಂಗೆ ಇದ್ ಮಾಡಕ್ಕಾಗುತ್ತೆ ಸರ್? ಈಗ DK ಶಿವಕುಮಾರ್ ಆಗ್ಲಿ ಸಿದ್ದರಾಮಯ್ಯ ಏಕಾಏಕಿ. ಎಸ್, ಕರೆ ಕಡಿತಗೊಂಡಿದೆ ಅಂತ ಕಾಣುತ್ತೆ. ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ ಜಿ ಕನ್ನಡ ನ್ಯೂಸ್ಗಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಚಲಪತಿ ಅಂತೇಳಿ. ನಮಸ್ಕಾರ ಚಲಪತಿ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ಬೆಂಗಳೂರಿಂದ ಸರ್. ಚಲಪತಿ ಅವರೇ, ಮೊನ್ನೆ RCBಯ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ 11 ಅಭಿಮಾನಿಗಳು ಪ್ರಾಣ ಬಿಟ್ಟರು. ನಿಜಕ್ಕೂ ಕೂಡ ಇದು ದುರಂತ. ಪ್ರತಿಯೊಬ್ಬ RCB ಅಭಿಮಾನಿಗಳಿಗೂ ಕೂಡ ಬೇಸರ ಇದೆ. ನೀವೇನ್ ಹೇಳ್ತೀರಾ ಸರ್ ಈ ವಿಚಾರವಾಗಿ? ತುಂಬಾ ದುಃಖದ ವಿಚಾರ ಸರ್ ಇದು. ಯಾರೋ ಕಮರ್ಷಿಯಲ್ ಆಡುವಂತ ಮ್ಯಾಚ್ ತಗೊಂಡ್ ಸರ್ಕಾರ ನೀವು ಇದು ಸಮಾಲೋಚನೆ ಮಾಡುವಂತದ್ದು ಏನಿತ್ತು? ಹೌದಲ್ವಾ? ಯಾವನೋ ಬಂಡವಾಳ ಆಗ್ತಾನೆ, ಯಾರೋ ಮುನ್ಸ್ಕೊಂತಾರೆ. ಹೌದು, ಬಲಿಗಾಗಿದ್ದಾರೆ ಈಗ ಅಮಾಯಕರು. ಸರ್ ನಾವು ನೋಡ್ತೀವಿ, ಪ್ರತಿಯೊಂದು ಮ್ಯಾಚ್ ನಾವು ನೋಡಿದ್ವಿ. ಬಟ್ ಇಷ್ಟು ತರಾತುರಿಯಲ್ಲಿ ಸರ್ಕಾರದಿಂದ ಸಂಭ್ರಮ ಆಚರಣೆ ಮಾಡೋಂಥದ್ದು ಏನಿದೆ ಸರ್? ಹೌದಲ್ವಾ ಸರ್? ಖಂಡಿತ. ಈಗ ಅಮಾಯಕ ಪೊಲೀಸರು ಸಸ್ಪೆಂಡ್. ಯಾಕೆ ಸರ್? ಇವ್ರು ಇದಾಗ್ಬೋದಾಗಿತ್ತಲ್ಲ ಸರ್? CM DCM ಅಲ್ಲ ಗೃಹ ಸಚಿವರು ಬರ್ಬೋದಾಗಿತ್ತಲ್ಲ, ಅವ್ರ ರಾಜೀನಾಮೆ ಕೊಡ್ಬೋದಾಗಿತ್ತಲ್ಲ. ಅವ್ರ ಮಕ್ಳೆಲ್ಲ ಸ್ಟೇಜ್ ಮೇಲೆ ಇದ್ರು, ವೋಟ್ ಹಾಕ್ದವ್ರ ಮಕ್ಳೆಲ್ಲ ಗ್ರೌಂಡ್ ಹತ್ರ ಇದ್ರು. ಅಲ್ಲ ಸರ್, ಜಮೀರ್ ಮಗಂದೇನ್ ಕೆಲಸ, ಸಿದ್ದರಾಮಯ್ಯ ಮೊಮ್ಮಗಂದೇನ್ ಕೆಲಸ ಅಲ್ಲಿ? ಹೌದಲ್ವಾ ಸರ್? ನಿಜ. ಪ್ರಶ್ನೆ ಮಾಡ್ಲೇಬೇಕಾಗತ್ತೆ ಸಾರ್ವಜನಿಕರು. ಪ್ರಶ್ನೆ ಮಾಡ್ಲೇಬೇಕಾಗತ್ತೆ ಸಾರ್ವಜನಿಕರು. ಅವ್ರದ್ದೇನ್ ಕೆಲಸ ಅಲ್ಲಿ? ಹೌದು, ಇದು ಬಲಿಪಶು ಆಗಿದ್ಯಾರು? ನಿಜ. ಜನಸಾಮಾನ್ಯರು ಅದು ಸರ್ ಎಲ್ಲ ಒಳ್ಳೆ ಎಜುಕೇಟೆಡ್ಸ್, ಒಳ್ಳೆ ಪೊಸಿಷನ್ ಮಕ್ಕಳೆಲ್ಲ ಹಾಳಾಗೋದ್ರಲ್ಲ ಸರ್ ಪಾಪ. ಖಂಡಿತ. ಒಂದೆರಡಲ್ಲ, 11 ಜನ ಒಂದು ಟೀಮ್ ಅಲ್ಲಿ ಇರೋದು 11 ಜನ ಸರ್. ಒಂದು ಟೀಮ್. ಮತ್ತೊಂದು ಹೇಳ್ತೀನಿ ನೋಡಿ ಸರ್, ಇದೇ IPL ಇಂದ ಎಷ್ಟು ಸಂಸಾರಗಳು ಹಾಳಾಗೋಗಿದೆ ಗೊತ್ತಾ ಸರ್? ಬೆಟ್ಟಿಂಗ್ ನಿಂದ ಅದು ಇದು ಅಂತ ಹೇಳಿ. ಏನ್ ಸರ್ ಅದರಿಂದ ಏನ್ ಸರ್ ಉಪಯೋಗ? ಅದನ್ನ ಇವ್ರು ಸರ್ಕಾರದಿಂದ ಸಂಭ್ರಮಾಚರಣೆ ಮಾಡೋಂಥದ್ದು ಏನಿದೆ? ನನ್ ಕ್ವಶನ್. ಖಂಡಿತ. ಕರ್ನಾಟಕದೇ ಆದ ರಣಜಿ ಟೀಮ್ ಇದೆ. ಅವರು ರಣಜಿಯಲ್ಲಾಗ್ಲಿ ಅಥವಾ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಾಗ್ಲಿ ಸಾಕಷ್ಟು ಬಾರಿ ಗೆದ್ದಿದ್ದಾರೆ. ಅವ್ರನ್ನ ಕರೆಸಿ ಈ ರೀತಿಯಾದ ಒಂದು ಪ್ರೋಗ್ರಾಮ್ ಅನ್ನ ಸರ್ಕಾರ ಇದುವರೆಗೂ ಮಾಡಿಲ್ಲ. ಯಾವ್ದೋ ಕುಂಭಮೇಳದಲ್ಲಿ ಪಾಪ 60 ಕೋಟಿ ಜನ ಸೇರಿದ ಅಂತ ಕುಂಭಮೇಳದಲ್ಲಿ ಎಲ್ಲೋ ಒಂದು ಸಣ್ಣ ಪುಟ್ಟ ಘಟನೆ ಆಗಿದ್ದು ಇವ್ರು ಅಂದ್ರಲ್ಲ, ಇದನ್ನ ಏನಂತಾರೆ? ಈ ಸರ್ಕಾರ ಲಾಯಕ್ ಇದೆಯಾ? ಖಂಡಿತ. ಇದಕ್ಕೆ ತಲೆದಂಡ ಇವತ್ತು ಅಮಾಯಕ ಪೊಲೀಸ್ಗಳು
ಅಮಾನತ ಯಾಕೆ ಇವ್ರು ರಾಜೀನಾಮೆ ಕೊಡ್ಬೋದಲ್ವಾ? ಚಲಪತಿ ಅವರೇ, ಈ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರ ಅಮಾನತು ವಿಚಾರವಾಗಿ ನೀವೇನ್ ಹೇಳ್ತೀರಾ ಸರ್? ಅವರ ಆಡಳಿತವನ್ನ ನೀವು ಕೂಡ ನೋಡಿರಬಹುದು. ನೋಡಿದ್ದೀವಿ ಸರ್, ಕೇಳಿದ್ದೀವಿ, ನೋಡಿದ್ದೀವಿ. ಬಟ್ ಅವರು ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಅವರು. ಓಕೆ. ಬೆಂಗಳೂರಿನಲ್ಲಿ ಈ ರೀತಿಯ ಕ್ರೌಡ್ ಸೇರೋದು ಇದೇ ಮೊದಲಲ್ಲ. ಬೆಂಗಳೂರಿನಲ್ಲಿ MG ರೋಡಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಆದಾಗ ಸೇರ್ತಾರೆ, ಬ್ರಿಗೇಡ್ ರೋಡಲ್ಲಿ ಸೇರ್ತಾರೆ, ಎಲ್ಲ ಕೂಡ ಒಂದೇ ದಿವಸ ಎಲ್ಲವನ್ನ ಕಂಟ್ರೋಲ್ ಮಾಡ್ತಾರೆ. ಇಲ್ಲ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಜ ಸರ್, ಯಾವುದಕ್ಕೊಂದು ಪೂರ್ವ ಸಿದ್ಧತೆನೇ ಇಲ್ಲ. ಯಾವುದೊಂದು ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಇವ್ರು. ಹೋಗಿ ಹಂಗೆ ಹಾಳಾಗೋಗಿ ಫಂಕ್ಷನ್ ಮಾಡೋರು ಅಂದ್ರೆ ಒಂದು ಪೂರ್ವ ಸಿದ್ಧತೆ ಇದೆಯಾ ಇದಕ್ಕೆ? ನಿಜ ನಿಜ. ಯಾಕೆ ಮಾಡಿದ್ರು? ಯಾರು ಇದಕ್ಕೆಲ್ಲ ಯಾರು ಹೊಣೆ? ಇವ್ರ ಮಕ್ಳಿಗೆ ಏನಾದ್ರು ಹಂಗೆ ಇರ್ತಾರ? ಸಿದ್ದರಾಮಯ್ಯ ಮೊಮ್ಮಗನಿಗೋ, DK ಶಿವಕುಮಾರ್ ಮಗನಿಗೋ, ಇಲ್ಲ ಜಮೀರ್ ಅಹಮದ್ ಮಗನಿಗೋ, ಆದ್ರೆ ಯಾರು ಹೊಣೆ? ಇದಕ್ಕೆ ಯಾರು ಇದು? ಹೌದು, ಅವ್ರು ಸುಮ್ಮನೆ ಇರ್ತಾರಾ? ಥ್ಯಾಂಕ್ ಯು ಚಲಪತಿ ಅವರೇ, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಗೋವಿಂದಪ್ಪ ಅಂತೇಳಿ ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ನಮಸ್ಕಾರ ಗೋವಿಂದಪ್ಪ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಗುಡಬಂಡೆ ತಾಲೂಕಿನ ಸರ್. ಓಕೆ. ನೋಡಿದ್ರಿ, ಮೊನ್ನೆ ತಾನೇ RCB ಅವರು ಕಪ್ ಗೆದ್ದಂತ ಸಂದರ್ಭ ನೀವು ಕೂಡ ಸಂಭ್ರಮ ಪಟ್ಟಿದ್ರಿ ಅಂತ ನಾನು ಅಂದುಕೊಳ್ತೀನಿ. ಬಟ್ ಆ ಸಂಭ್ರಮ ಹೆಚ್ಚು ಹೊತ್ತು ಉಳಿಲಿಲ್ಲ. ಸರ್ಕಾರ ನೇರ ಹೊಣೆ ಸರ್. ಇದು ಸರ್ಕಾರ ಕಾರಣ ಅಂತೀರಾ? ಯಾಕೆ ಸರ್? ಸರ್ಕಾರ ನೇರ ಹೊಣೆ ಸರ್. ಭದ್ರತಾ ವೈಫಲ್ಯ. ಹಾ ಸರ್. ಪೊಲೀಸ್ ಇಲಾಖೆಗೆ ಸರಿಯಾದ ಮಾರ್ಗದರ್ಶನವನ್ನ ಸರ್ಕಾರ ಕೊಡ್ಲಿಲ್ವಾ, ಅಥವಾ ಪೊಲೀಸ್ ಇಲಾಖೆಯವರು ಹೇಳಿದ ಮಾತನ್ನ ಸರ್ಕಾರ ಕೇಳಲಿಲ್ವಾ? ಅಮಾಯಕರ ಬಲಿ ಆಯ್ತಲ್ಲ ಸರ್. ಹೌದು, ಖಂಡಿತ. 11 ಜನ ಅಮಾಯಕರ ಬಲಿ ಆಯ್ತಲ್ಲ ಸರ್. ಹೌದು. ಥ್ಯಾಂಕ್ ಯು ಸರ್. ನೇರ ಹೊಣೆ ಸರ್. ಎಸ್ ಥ್ಯಾಂಕ್ ಯು ಸರ್, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ವಸಂತ ಅಂತೇಳಿ. ಮೇಡಮ್ ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕನಕಪುರದಿಂದ. ಮೇಡಮ್, ಗಮನಿಸಿದ್ರಿ ನೀವು ಕೂಡ, ಕಪ್ಪು ಗೆದ್ದಂತ ಖುಷಿ ನಿಮಗೂ ಕೂಡ ಇದ್ದಿರಬಹುದು ಆ ದಿನ, ಆದ್ರೆ ಅದು ಹೆಚ್ಚೊತ್ತು ಉಳಿಲಿಲ್ಲ. ಸರ್ಕಾರ ಈಗ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಕಾರಣ ಅಂತೇಳಿ ಅವ್ರನ್ನ ಅಮಾನತು ಮಾಡಿದೆ. ಏನ್ ಹೇಳ್ತೀರಾ ಮೇಡಮ್? ಸರ್, ಇದೆಲ್ಲ ತಪ್ಪು ಸರ್. ಇದು ಮಾಡಿರೋದೆಲ್ಲ ತಪ್ಪು ಸರ್. ಯಾರು ಮಾಡಿರೋ ತಪ್ಪು, ಸರ್ಕಾರದ ಅಥವಾ ಪೊಲೀಸರು ಯಾವ್ಯಾವ ಕಡೆಗೆ ಅಂತ ಹೋಗ್ಬೇಕು ಸರ್? ಜೊತೆಗೆ ಅವರು ವಿಮಾನದಿಂದ ಬರ್ಬೇಕಾದ್ರೆ ಅವ್ರನ್ನ ಕರ್ಕೊಬರಕ್ ಹೋಗ್ಬೇಕು, ಈ ಕಡೆ ಸ್ಟೇಡಿಯಂ ಹತ್ರ ಹೋಗ್ಬೇಕು, ಈ ಕಡೆ ವಿಧಾನಸೌಧ ಹತ್ರ ಹೋಗ್ಬೇಕು. ಯಾವ ಕಡೆ ವಹಿಸ್ಕೊಳ್ತಾರೆ ಸರ್? ನಿಜ ಹೇಳಿ. ಎಲ್ಲಾ ಕಡೆನೂ ಪೊಲೀಸರೇ ತಪ್ಪು ಅಂತ ಅಂದ್ಬಿಟ್ರೆ ಇವ್ರು ಮಾಡ್ತಾರೆ ಅದೇನು? ಸರ್, ಈಗ ಹೇಳ್ತಾ ಇದ್ದಾರೆ ನಾವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ ಮಾಡೋಕೆ ಅಥವಾ ಕಾರ್ಯಕ್ರಮಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಅವಕಾಶ ಇಲ್ದಿರೋಂಥ ಕಾರ್ಯಕ್ರಮಕ್ಕೆ DCM DK ಶಿವಕುಮಾರ್ ಹೋಗಿ ಕಪ್ ಹಿಡ್ಕೊಂಡು ಸೆಲೆಬ್ರೇಷನ್ ಮಾಡಿದ್ರು. ನೋಡಿದ್ರ ಅದನ್ನ? ಹ್ಞೂ ಸರ್, ನೋಡಿದ್ರು ಸರ್. ಅಲ್ಲ ಸರ್, ಇವ್ರು ಇದೆಲ್ಲ ಮಾಡೋದಕ್ಕಿಂತ ರ್ಯಾಲಿನೇ ಮಾಡಿಸ್ಬೋದಲ್ಲ ಸರ್? ರ್ಯಾಲಿ ತರ ಮಾಡ್ತಿದ್ರೆ ನೋಡ್ಕೊಂಡು ಅವ್ರವ್ರ ಮನೆಗೆ ಹೋಗಿರಲ್ಲ ಸರ್ ಮಕ್ಳುಗಳೆಲ್ಲ? ರ್ಯಾಲಿ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗ್ತಾ ಇರ್ಲಿಲ್ಲ ಅಂತೀರಾ? ಆಗ್ತಾ ಇರಲಿಲ್ಲ ಸರ್. ರ್ಯಾಲಿಲ್ ಆದ್ರೆ ಎಲ್ಲ ಜನ ನಿಂತ ನೋಡೋರು, ಹೋಗಿ ಸಂಜೆ ಸೇರ್ಕೊಳ್ಳೋರು ಅವ್ರ ಮನೆಗಳಿಗೆ. ಇವಾಗ ಇದೆಲ್ಲ ಮಾಡಿ ಇಡೀ ಫಂಕ್ಷನ್ ತಿರುಗಿ ಸರ್, ಆ ಫಂಕ್ಷನ್ ಹೋಗೋಕ್ಕೆ ಜನ ಏನ್ ಮಾಡಿದ್ರು ಒಂದ್ಸಲ ಜಮಾಯಿಸ್ತು ಮುಗುರ್ ಒಳಗಡೆ ಎಲ್ಲ ಇವ್ರಗಳಿಗೆ ಸಂಭ್ರಮ ಮಾಡಿದ್ರು ಅಥವಾ ಅಭಿಮಾನಿಗಳು ಸಂಭ್ರಮಕ್ಕೆ ಮಾಡಿದ್ರು? ಮೇಡಮ್, ನೀವು ಕಪ್ಪು ಗೆದ್ದಾಗ ನಿಮ್ಗೆ ಎಷ್ಟು ಖುಷಿ ಆಗಿತ್ತು, ಹಾಗೇನೆ ಈ ದುರಂತ ಆದ್ಮೇಲೆ ಎಷ್ಟು ಬೇಜಾರಾಯ್ತು? ಹೌದು ಸರ್, ಖುಷಿ ಆಯ್ತು. ಖುಷಿ ತಕ್ಕನಾಗೆ ದುಃಖನೂ ಆಗಲ್ಲ ಸರ್. ಪಾಪ 11 ಜನ ಮಕ್ಳು ಅಂತಂದ್ರೆ ಸರ್, ಒಟ್ಟವ್ರಿಗಲ್ವ ಸರ್? ಖಂಡಿತ. ಇವ್ರ ಮನೆ ಜನ ಮಕ್ಳುಗಳು ಹಂಗೆ ಆಗಿದ್ರು ಬಿಟ್ಬಿಡ್ತೀರಾ ಸರ್? ಅವ್ರ ಮನೆ ಮಕ್ಳೆಲ್ಲ ಸ್ಟೇಜ್ ಮೇಲೆ ಇದ್ರಲ್ಲ? ಹೌದು ಸರ್. ಈಗ ಅವ್ರ ಮೇಲೆ ಇವ್ರು ತಪ್ಪು ಹೇಳೋದು, ಇವ್ರ ಮೇಲೆ ಅವ್ರು ತಪ್ಪು ಹೇಳೋದು, ಹಂಗ್ ಮಾಡಿದ್ರೆ ಜನದ ಬಡವ್ರ ಮಕ್ಳೆಲ್ಲ ಹೆಂಗ್ ಸರ್ ಬದುಕೋದು? ನಮ್ಮಂತ ಬಡವ್ರೆಲ್ಲ ಹೇಳಿ. ಮಕ್ಳೇ, ಅವ್ರಿಗೂ ಮಕ್ಳೇ, ನಮಗೂ ಮಕ್ಳೇ ಸರ್. ನಿಜ. ಹೌದಲ್ವ ಸರ್? ಈಗ ಮಾಡೋದು ಸರಿಯಲ್ವ ಸರ್? ಈಗ ಸರ್ಕಾರದೇ ತಪ್ಪು ಅಂತೀರಾ ನೀವು? ಹೌದು ಸರ್, ಸರ್ಕಾರದ ತಪ್ಪು ಸರ್. ಆದ್ರೂ ಪೊಲೀಸ್ನವ್ರನ್ನ ಈ ತರ ಮಾಡೋದು ಭಾರಿ ತಪ್ಪು ಸರ್. ಪೊಲೀಸ್ ಅವ್ರನ್ನ ಅಮಾನತ್ ಮಾಡಬಾರ್ದಿತ್ತು. ಕೈ ಹಾಕಿಸುದ ಅಲ್ಲ ಸರ್, ನೀವು ತಪ್ಪಾರೆ ನಾವು ತಪ್ಪು ಮಾತಾಡ್ತಾರೆ. ಈಗ ಮನೆಗೆ ಗೇಟ್ ಕೈ ಹಾಕಿ ಪೊಲೀಸ್ನವ್ರು ಬೇಕು, ಇವ್ರ ಕಾರ್ ಡೋರ್ಗಳು ತೆಗಿಯಕ್ಕೂ ಪೊಲೀಸ್ನವ್ರು ಬೇಕು. ಹೇಳಿ ಸರ್. ಅಲ್ಲ, DCM ನಿಮ್ಮೂರವ್ರೆ ಅಲ್ವಾ? ಯಾರಾದ್ರೂ ಏನು ಸರ್ ಹೇಳಿ, ಯಾರಾದ್ರೂ ಏನು ಅಲ್ವಾ? ಯಾರಾದ್ರೇನು ನ್ಯಾಯಕ್ಕೆ ಯಾರಾದ್ರೇನು ಸರ್? ಹೋಗಿದ್ ಪ್ರಾಣ ವಾಪಸ್ ಬರುತ್ತಾ? ನಿಜ. ಈಗ ದುಡ್ಡು ಕೊಡ್ಬೋದು, 10 ಲಕ್ಷನೇ ಕೊಡ್ಬೋದು, 20 ಲಕ್ಷನೇ ಕೊಡ್ಬೋದು. ಕೊಡ್ತಾರೆ ಇವರು? ಖಂಡಿತ.
ಹಾ ಹೇಳಿ ಸರ್. ಥ್ಯಾಂಕ್ ಯು ವಸಂತ ಅವರೇ, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಎಷ್ಟೆಲ್ಲ ಆಯಿತು, ಏನೆಲ್ಲ ಆಯಿತು. ಒಂದು ಸಂಭ್ರಮಾಚರಣೆ ಮಂಗಳವಾರ ರಾತ್ರಿ 12 ಗಂಟೆ ಸುಮಾರಿಗೆ ಇದ್ದಂಥ ಖುಷಿ ಅಂತ ಹೇಳಿದ್ರೆ RCB ಗೆದ್ದ ಸಂದರ್ಭದಲ್ಲಿ ಇದ್ದಂಥ ಖುಷಿ, ಅಲ್ಲಿಂದ ಖುಷಿ ಅಥವಾ ಸಂಭ್ರಮಾಚರಣೆ ಕಂಟಿನ್ಯೂ ಆಗಿತ್ತು. ಒಂದು ಇಡೀ ರಾತ್ರಿ ಬೆಂಗಳೂರಿನವರು ಸಂಭ್ರಮಿಸಿದ್ರು. ಜನರೆಲ್ಲ ನಿದ್ದೆಯನ್ನು ಮರೆತು ಬೆಳಗ್ಗೆ ಬೇಗ ಎದ್ದಿದ್ರು. ಎಲ್ಲೆಲ್ಲೂ ಸಂಭ್ರಮಾಚರಣೆ ತುಂಬ ಹೋಗಿತ್ತು. HL ಏರ್ಪೋರ್ಟ್ ಮಧ್ಯಾಹ್ನದ ಹೊತ್ತಿಗೆ HL ಏರ್ಪೋರ್ಟ್ನಿಂದ ತಾಜ್ ವೆಸ್ಟ್ ಎಂಡ್ ಹೋಟ್ಲಿಗೆ RCBಯ ಬಸ್ ಹೊರಟಿತ್ತು. HL ಏರ್ಪೋರ್ಟಿಂದ ಅಲ್ಲಿ ತನಕ ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ, ಎರಡೂ ಇಕ್ಕೆಲಗಳಲ್ಲೂ ಕೂಡ ಜನರು ನಿಂತು RCB ಆಟಗಾರರನ್ನ ಸ್ವಾಗತಿಸಿದ್ರು. ಎಂಥ ಜೋಶ್ ಇದು, RCB ಅಂತೇಳಿ ಕೂಗ್ತಾ ಇದ್ರು. ಆದರೆ ಆ ಸಂಭ್ರಮ ಜಾಸ್ತಿ ಹೊತ್ತು ಉಳಿಲೇ ಇಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರದ ಅನ್ಪ್ಲಾನ್ಡ್ ನಿರ್ಧಾರದಿಂದ. ಬನ್ನಿ ನಾವು ನಿಮಗೆ ಸನ್ಮಾನ ಮಾಡ್ತೀವಿ ಅಂತೇಳಿ ಕರೆಸಿದ್ರು. ಜನರಿಗೂ ಕೂಡ ಹೇಳಿದ್ರು ಭಾಗಿಯಾಗಿ ಈ ಸಂಭ್ರಮಾಚರಣೆಯಲ್ಲಿ ಅಂತೇಳಿ. ಇನ್ನೊಂದು ಕಡೆಯಲ್ಲಿ ಹೇಳ್ತಾ ಇದ್ರೆ ನಾವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ಗೆ ಅವಕಾಶವನ್ನೇ ಕೊಡಲಿಲ್ಲ ಅಂತೇಳಿ. ಅವಕಾಶ ಕೊಡಲಿಲ್ಲ ಹೌದು ನೀವು, ಆದರೆ DCM ಅನುಮತಿ ಇಲ್ಲದಂಥ ಕಾರ್ಯಕ್ರಮಕ್ಕೆ ಹೋಗಿ ಯಾಕೆ ಆ IPL ಟ್ರೋಫಿಗೆ ಮುತ್ತಿಟ್ರು? ಸದ್ಯಕ್ಕಿರುವಂಥ ಪ್ರಶ್ನೆ ಇದು. ಇನ್ನೊಂದು ಕಡೆಯಲ್ಲಿ ಈ 11 ಜನ ಅಭಿಮಾನಿಗಳ ಸಾವಿನ ವಿಚಾರವಾಗಿ ನಡೀತಾ ಇರುವಂಥ ರಾಜಕೀಯ ಪರವಿರೋಧ ಚರ್ಚೆಗಳು ಜೋರಾಗಿ ನಡೀತಾ ಇವೆ. ಸರ್ಕಾರ ನ್ಯಾಯಾಂಗ ತನಿಖೆಯನ್ನು ಮಾಡ್ತೀವಿ ಎನ್ನುವುದಾಗೂ ಕೂಡ ಹೇಳಿದೆ. ಹಾಗೇನೆ ಇಲ್ಲಿ ಪೊಲೀಸ್ ಅಧಿಕಾರಿಗಳ ಅಮಾನತು ನಿರ್ಧಾರಕ್ಕೂ ಕೂಡ ಬರಲಾಗಿದೆ. ಬೆಂಗಳೂರು ಪೊಲೀಸ್ ಕಮಿಷನರ್ B ದಯಾನಂದ್ ಸೇರಿ ಹಲವರು ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಒಂದು ವಿಚಾರವನ್ನ ನೆನಪಲ್ಲಿ ಇಟ್ಕೊಳ್ಬೇಕು ವೀಕ್ಷಕರೇ, ಒಂದು ಫ್ರಾಂಚೈಸಿ ಇಲ್ಲಿ ಕಪ್ಪನ್ನ ಗೆದ್ದಿದೆ. ಸಾಕಷ್ಟು ಫ್ರಾಂಚೈಸಿಗಳು, ಬೇರೆ ಬೇರೆ ಫ್ರಾಂಚೈಸಿಗಳ ಅಭಿಮಾನಿಗಳು ಇರಬಹುದು, ಸಾಕಷ್ಟು ಜನ ಇರಬಹುದು. ನಿಮ್ಮ ಅಭಿಮಾನವನ್ನು ನಿಮ್ಮದೇ ರೀತಿಯಲ್ಲಿ ತೋರಿಸ್ಕೊಳ್ಳಿ. ಇಲ್ಲಿ ಪ್ರಾಣ ಬಿಟ್ಟವರು 11 ಜನ ಅಭಿಮಾನಿಗಳು, ಯಾರೋ ಹೆತ್ತ ಮಕ್ಕಳವರು. ಅವರ ಕಣ್ಣೀರ ಕಷ್ಟ ಈಗ ಯಾರಿಗೂ ಕೂಡ ಅರ್ಥ ಆಗಲ್ಲ. ಈ ಸಂದರ್ಭದಲ್ಲಿ ಅವರ ಚಿತೆ ಮುಂದೆ ಚಳಿ ಕಾಯಿಸಿಕೊಳ್ಳುವಂಥ ಕೆಲಸವನ್ನು ದಯವಿಟ್ಟು ಯಾರೂ ಮಾಡಬಾರ್ದು ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.